ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವೇದಾಂತ ಪ್ರವಚನ ಮಾಲಿಕೆ ಮಹಾಲಿಂಗರಂಗರ ಅನುಭವಾಮೃತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ಪ್ರವಚನದ ಸಾರವನ್ನು ಸವಿಯುವುದಕ್ಕೆ ಈ ಕಾರ್ಯಕ್ರಮ. ಆ ಒಂದು ಸಾರ ಸವಿತಾ ಯಾವ ಒಂದು ನಿರ್ಣಯಕ್ಕೆ ಬಂದೀವಿಯಪ್ಪ ಅಂತಂದ್ರೆ, ಸಂಸಾರ ಮತ್ತು ಪರಮಾರ್ಥ ಎನ್ನುವ ಎರಡು ಸಾಧನೆಗಳು ಎರಡರಲ್ಲೂ ಫಲಗಳುಂಟು. ಸಂಸಾರದಲ್ಲೂ ಫಲಗಳುಂಟು, ಪರಮಾರ್ಥ ಸಾಧನೆಯಲ್ಲೂ ಫಲಗಳುಂಟು. ಸಂಸಾರದ ಫಲಗಳು ಯಾವ್ಯಾವುದವ್ರಿ? ಸಂಸಾರದ ಫಲಗಳು ಭೋಗವಾದ್ಯಗಳು. ಹೊನ್ನು, ಹೆಣ್ಣು, ಮಣ್ಣು, ರೊಕ್ಕ, ರೂಪಾಯಿ, ಬಂಗಾರ, ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ಅಧಿಕಾರ, ಪ್ರಚಾರ, ಮತ್ತೇನೇನದ ಎಲ್ಲ ಈ ಶರೀರ ಅನ್ನೋದು ಹೊತ್ತುಕೊಂಡು ಬಂದದ್ದಕ್ಕ ಆ ಶರೀರ ಪೋಷಣೆಗಾಗಿ ಇದೊಂದು ವ್ಯವಸ್ಥೆ. ಈ ವ್ಯವಸ್ಥೆ ಈ ಒಂದು ಪ್ರಾಪಂಚಿಕ ಭೋಗಗಳ ಒಂದು ಫಲ ಆದ್ರೆ, ಇನ್ನು ಪಾರಮಾರ್ಥಿಕ ಭೋಗಗಳ ಫಲ ಯಾವುದು? ಪಾರಮಾರ್ಥಿಕ ಯೋಗಗಳ ಫಲ, ಭೋಗಗಳಲ್ಲ, ಪಾರಮಾರ್ಥಿಕ ಯೋಗದ ಫಲ. ಆಧ್ಯಾತ್ಮಿಕ ಸುಖ ನಿವೃತ್ತಿ, ಪರಮಾನಂದ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಮಾಡಿಕೊಂಡು, ನಿರ್ಮಲ ಚಿತ್ತ ಮನಸ್ಸು ಸ್ವಚ್ಛ ಇದ್ದರೂ ಆರಾಮ ಅನಿಸ್ತದ, ಮನಸ್ಸು ನಿಶ್ಚಲ ಇದ್ದಾಗನೂ ಆರಾಮ ಅನಿಸ್ತದ. ಒಳ್ಳೆಯದು ಕೆಟ್ಟದು ಬೇರ್ಪಡಿಸಿ ತಿಳಿದುಕೊಂಡಾಗ ವಿವೇಕ ಇದ್ದಾಗನೂ ಆರಾಮ ಅನಿಸ್ತದ. ಕೆಟ್ಟದ್ದನ್ನ ತ್ಯಾಗ ಮಾಡಿ ಒಳ್ಳೆಯದನ್ನ ಗ್ರಹಣ ಮಾಡುವಂತ ಕೆಲಸ ಮಾಡಿದಾಗನೂ ಆರಾಮ ಅನಿಸ್ತದ. ಅದೇ ರೀತಿ ಶಮ ದಮಾದಿಗಳು ಮಾಡಿದ್ದು ಶ್ರವಣ ಮನನ ಎಲ್ಲ ಸುಖದ ಒಂದು ಸಾಧನೆಗಳೇ. ನಾವು ಸಂಸಾರ ಅಥವಾ ಪ್ರಪಂಚ ಮತ್ತು ಪರಮಾರ್ಥ ಎಲ್ಲನೂ ಮಾಡ್ತಾ ಇದ್ದೀವಿ. ಎಲ್ಲದರದ್ದು ಉದ್ದೇಶ ಎರಡೇ ಎರಡು ಉದ್ದೇಶ ಹೇಳ್ಯಾರ ಅವರು. ಏನಂದ್ರ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಅಂತ. ಇಷ್ಟ ಅಂತಂದ್ರೆ ಆನಂದ, ಆನಂದ ಪ್ರಾಪ್ತಿ. ಅನಿಷ್ಟ ನಿವೃತ್ತಿ ಅಂದ್ರೆ ದುಃಖ ನಿವೃತ್ತಿ. ಸಂಸಾರದಾಗ ಬಡದಾಡಿ ಮಾಡೋದನ್ನು ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಪರಮಾರ್ಥದೊಳಗೂ ಬಡದಾಡಿ ಮಾಡ್ತೀವಿ, ಅದು ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಅದೇ ನೀವೇನ್ ಹೇಳ್ತೀರಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಆದ್ರೆ ಸಂಸಾರದೊಳಗೆ ಪಡ್ಕೊಂಡಂತ ಪ್ರಾಪ್ತಿ ನಿವೃತ್ತಿಗಳಿಗೂ ಪರಮಾರ್ಥದೊಳಗೆ ಪಡ್ಕೊಂಡಂತ ಪ್ರಾಪ್ತಿ ನಿವೃತ್ತಿಗಳಿಗೂ ಏನಾರ ವ್ಯತ್ಯಾಸ ಆದೇನು ಅಂತ ಕೇಳ್ತಾರ. ಸಂಸಾರದೊಳಗೂ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಮಾಡ್ಕೊತೀರಲ್ಲ. ಎಲ್ಲ ಮಾಡೋದು ಸುಖದ ಸಲುವಾಗಿ. ತಿನ್ನೋದು, ಉಣ್ಣೋದು, ನೋಡೋದು, ಮುಟ್ಟೋದು, ಮೂಸೋದು, ಆಶಿಸೋದು, ಸಂಗ್ರಹ ಮಾಡೋದು, ಕಟ್ಟೋದು, ಹಳಿದಾಗಿದ್ರೆ ಕೆಡವೋದು,
ಏನ್ ಮಾಡ್ತೀರಿ ಎಲ್ಲವಷ್ಟು ಅಲ್ಲಿನೂ ಇಷ್ಟ ಪ್ರಾಪ್ತಿ ಆನಂದಕ್ಕಾಗಿ ಮಾಡ್ತಿರ್ತೀರಿ. ಆ ಸಂಸಾರದೊಳಗಿರುವ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿಗೆ ಈ ಪರಮಾರ್ಥದೊಳಗಿರುವಂತ ಇಷ್ಟ ಪ್ರಾಪ್ತಿಗೆ ಅನಿಷ್ಟ ನಿವೃತ್ತಿಗೆ ಏನಾರ ವ್ಯತ್ಯಾಸ ಆದೇನು? ಸಂಸಾರದೊಳಗ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಕ್ಷಣಿಕ ಇರ್ತಾವ್ರಿ. ತಾತ್ಕಾಲಿಕ. ಪರಮಾರ್ಥದೊಳಗಿರೋ ಶಾಶ್ವತವಾಗಿರ್ತಾವ. ಹೆಂಗ್ ಹೇಳ್ತೀರಿ ಮಾತು? ಈಗ ನಾವ ಸಂಸಾರದೊಳಗಂತಂದ್ರ ಈಗ ನಾವ್ ಒಂದು ಜಿಲೇಬಿನ ತಿನ್ರಿ, 1-2 ತಿನ್ನೋತನ ಅದು ಆನಂದ ಇರ್ತದೆ. ಆದ್ರೆ 4-5 ತಿಂದ ಮೇಲೆ ಅದ್ರ ಸಂತೋಷ ಕಡಿಮೆ ಬೇಡ ಇವ ಪಕ್ಕ ಕಡಿಮೆ ಮಾತಾಡ್ತದೆ. ಮತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದ್ ಬೇಕಾಗುತ್ತೆ. ಹಂಗ್ಯಾಕಾಗ್ತದ್ರಿ? ತಿನ್ನಗ ಸಾಕನ್ನಿಸ್ತದೆ, ಮತ್ ಸ್ವಲ್ಪ ಹೊತ್ತಾಗ ಬೇಕನ್ನಿಸ್ತದೆ. ಯಾಕೆ ಹಂಗ್ಯಾಕಾಗ್ತದೆ? ಸಾಕನ್ಸಿದ್ಮೇಲೆ ಮತ್ತೆ ಬೇಕ ಅನ್ನಿಸ್ಬಾರ್ದಲ್ಲ. ನಾಲಿಗೆ ಕೆಳಗೆ ಲಾಲಾರಸ ಏನಿರ್ತದಲ್ಲ, ಫಸ್ಟ್ ಈಗ ತಿಂದಾಗ ಲಾಲಾರಸ ಜಾಸ್ತಿ ಇರ್ತದ. ಆ ಲಾಲಾರಸ ಜಾಸ್ತಿ ಇದ್ದಿದ್ದಕ್ಕೆ ಭಾಳ ರುಚಿ ಅನ್ನಿಸ್ತದ. ಆಮೇಲೆ ಮತ್ತೊಂದಿಷ್ಟು ತಿನ್ಕೋತ ಹೋದಂಗೆ ಲಾಲಾರಸ ಖಾಲಿ ಆಗ್ತದ. ಆಮೇಲೆ ಅದು ಸಪ್ಪಗೆ ಹತ್ಲಕತ್ತಿ ಬಿಡ್ತದ. ಅವ್ರಿಗೆ ಸಪ್ಪಗೆ ಹತ್ತ ಟೈಮ್ನಾಗ ಏನೋ ಒಂದು ಬಟ್ಲ ತಗೋರಿ ತಿಂದ್ರೆ ಕೊಟ್ರೆ ಕಪಾಳಿ ಬರಂಗ್ ಸಿಟ್ಟು ಬರ್ತಿರ್ತದೆ. ತೆಗಿರ ಕಟ್ಟಿ ಸಾಕ್ನರ್ರಿ ಅಂತಿರ್ತಾರೆ. ಜಾಮೂನ್ ಕೊಟ್ರೆ ಬೈತಾರ ನೋಡು ಅಂತ. ಯಾಕಂದ್ರೆ ಲಾಲಾರಸ ಖಾಲಿ ಆಗಿದ್ದಕ್ಕೆ ಹಂಗೆ ಮಾಡ್ತ. ಮತ್ ಸ್ವಲ್ಪ ಹೊತ್ತಾಗುನ ರಸ ತಯಾರಾಗ್ತದಲ್ಲ, ಅವಾಗ ಮತ್ತೆ ಜಾಮೂನ್ ತಿನ್ಬೇಕನ್ನಿಸ್ತದೆ. ಆ ರಸ ಖಾಲಿ ಆದಾಗ ಸಾಕನ್ನಿಸ್ತದ. ರಸ ಮತ್ತೆ ಉತ್ಪತ್ತಿ ಆಯ್ತಂದ್ರೆ ಮತ್ತೆ ಬೇಕನ್ನಿಸ್ತದ. ಈ ಪಂಚ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಇವೇನದವ, ಇವೆಲ್ಲ ಹಿಂಗೆ ಅದಾವ. ನಮ್ಮ ಮೈಯೊಳಗಿನ ರಸಗಳ ಖರ್ಚು ಮಾಡಿಕೊಂಡು ನಾವು ಏನೋ ಇಲ್ಲಿ ಸುಖ ಸಿಗ್ತದ ಅಂತೇಳಿ ತಿಳ್ಕೊಂಡು ಹೊರಗಿನ ವಸ್ತುಗಳಿಂದ ಸುಖ ಸಿಗ್ತದಂತ ತಿಳ್ಕೊಂಡ್ರ ಅಲ್ಲಿ ಯಾವ ವಸ್ತುವಿನಿಂದ ಸುಖ ಸಿಗ್ಲಕ್ಕತ್ತದ? ಸುಖ ಹೊರಗಿನ ವಸ್ತುವಿನೊಳಗದ ಏನು ತನ್ನೊಳಗದ? ಹೊರಗಿನ ವಸ್ತುವಿನೊಳಗೆ ಸುಖ ಇತ್ತು ಅಂತಂದ್ರೆ ಎಲ್ಲ ಜಾಮೂನ್ ತಿನ್ಬೋದಾಗಿತ್ತು. ತನ್ನೊಳಗಿನ ಸುಖ ತಾನು ಅನುಭವಿಸುವುದಕ್ಕೆ ಹೊರಗಿನ ವಸ್ತು ಒಂದು ಪ್ರೇರಣೆ ಅಷ್ಟೇ. ಅದೇನ್ ಸುಖ ಇರೋದು ತನ್ನೊಳಗೆ ಅದ. ಇದು ಆಯ್ತು. ಮತ್ತೆ ಇನ್ನ ತಾತ್ಕಾಲಿಕ ಅನ್ನೋದಕ್ಕ ಈ ಜನ್ಮದಾಗ ನೀವೇನು ಹುದ್ದೆ ವಿದ್ಯೆ ಏನೇನ್ ಮಾಡಿರಲ್ಲ, ಸಂಪತ್ತು ಸಂಬಂಧ ದೊಡ್ಡ ದೊಡ್ಡ ಅಧಿಕಾರ ಏನೆಲ್ಲ ಮಾಡಿದ್ದು ಇದಿಷ್ಟು ಉಸಿರು ಬಂದಾಯ್ತಂದ್ರ ಇದು ಮುಗೀತದ. ಈ ಜನಕ್ಕೆ ಇವು ಯಾವ ಬರಲ್ಲ. ಲೌಕಿಕ ಸಂಪಾದನೆಗಳು ಯಾವ ನಮ್ಮ ಜೊತೆಗೆ ಬರಲ್ಲ. ಅವೆಲ್ಲ ಅಷ್ಟು ಈ ಜನ್ಮದಾಗ ಈ ದೇಹ ಇರೋ ತನಕನೇ ಇಲ್ಲಿರುವ ಸಂಪತ್ತು ಮತ್ತು ಸಂಬಂಧಗಳು. ಮುಂದಿನ ಜನ್ಮಕ್ಕ ಎಂತ ಚಂದ ಮನಿ ಕಟ್ಟಿಟ್ಟು ಸತ್ತು ಹೋಗಿದಿ, ಬಾರಪ್ಪ ನಿನ್ ಮನಿ ನೋಡು ಬಾ ಅಂತ ಯಾರ್ಯಾರು ಕರೆದಾರ ನಿಮಗ್? ಪ್ರತಿ ಜನ್ಮದಾಗೂ ಒಂದೊಂದು ಮನಿ ಕಟ್ಟಿಟ್ಟಿರಿ, ಒಂದೊಂದು ಸಂಸಾರ ಮಾಡಿ ಏನೇನೋ ಮಾಡಿ ಬಂದಿರಿ. ಅವ್ರು ಯಾರ್ಯಾರು ನಿಮಗ್ ಹಚ್ಕೊಂಡಾರ, ಕರೆದಾರ, ಮಾತಾಡ್ಸ್ಯಾರ? ಏನಿಲ್ಲ. ಇದಕ್ಕೆ ಉಸಿರು ಬಂದಾಯ್ತಂದ್ರೆ ಇದೆಲ್ಲ ಬಿಟ್ಟು ಹೋಗೋದದ ಅನ್ನೋದು ಅರಿವು ಇರ್ಲಾರ್ದ ಎಂತ ಪರಿ ತೆಕ್ಕಿಗೆ ಬಿದ್ದು ಅದನ್ನ ಸಿಂಗಾರ ಮಾಡಿದ್ದು ಸಂಸಾರ ಚಿಂತೆ ಮಾಡಿದ್ದು. ಎಷ್ಟು ಸಾಧ್ಯದ ಅಷ್ಟು ಕೈಲಾದಷ್ಟು ಮಾಡಿ ಉಳಿದದ್ದು ಸಮಯ ಶಕ್ತಿ ಸಾಮರ್ಥ್ಯ ಎಲ್ಲನೂ ಪರಮಾರ್ಥ ಸಾಧನೆಗೆ ಮಾಡಿದರೆ ಈಗ ನಿಮ್ಮ ಸ್ಟೆಪ್ಸ್ ಎಷ್ಟದವಲ್ಲ, ಇವು ಎಷ್ಟಾಗ್ತವೆ ಸ್ಟೆಪ್ಸ್? ಇವು ನಿಷ್ಕಾಮ ಕರ್ಮ ಮಾಡಿ ನಿರ್ಮಲ ಚಿತ್ತ ಸಾಧನೆ,
ಒಂದು, ನಿಷ್ಕಾಮ ಉಪಾಸನೆ ಮಾಡಿ ನಿಶ್ಚಲ ಚಿತ್ತ ಸಾಧನೆ 2, ವಿವೇಕ 3, ವೈರಾಗ್ಯ 4. ಇವು 4 ಆದ್ಮೇಲೆ ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷ. ಅವು 6. 6, 4 10. ಅದು 10 ಆದ್ಮೇಲೆ ಮುಂದೆ ಮುಮುಕ್ಷತ್ವ 11ನೇದ್ದು. 11ನೇದಾದ್ಮೇಲೆ ಮುಂದೆ ಶ್ರವಣ, ಮನನ, ನಿಧಿಧ್ಯಾಸನ. ಎಷ್ಟದು? 3. 14 ಆಯ್ತು. 14 ಆದ್ಮೇಲೆ ಆ ಕಡೆ ತತ್ ಪದದ ವಾಚ್ಯಾರ್ಥ, ತತ್ ಪದದ ಲಕ್ಷ್ಯಾರ್ಥ. ತ್ವಮ ಪದದ ವಾಚ್ಯಾರ್ಥ, ತ್ವಮ ಪದದ ಲಕ್ಷ್ಯಾರ್ಥ. ಅವು ಎಷ್ಟವ? 18 ಅದು. ಒಟ್ಟು 18. ಅದು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಮುಟ್ಟಬೇಕಾದ್ರೆ 18 ಮೆಟ್ಟಿಲು ಅಂತ ಹಾಡ್ತಾರಲ್ಲ, ಹಂಗ ನಮ್ಮಲ್ಲಿ ಇವು 18 ಮೆಟ್ಟಿಲದಾವು. ಈ 18 ಮೆಟ್ಟಿಲ್ದಾಗ ಒಂದೊಂದೇ ನೀವು ಸಾಧನ ಮಾಡಿಕೊಂಡು ಎಲ್ಲಿ 8ನೇ ಸಾಧನದೊಳಗೆ ಇದ್ರಿ ಅಪ್ಪ ಅಂತಂದ್ರೆ ಆಯುಷ್ಯ ತೀರ್ತು ಅಂತಂದ್ರೆ ಮುಂದಿನ ಜನ್ಮಕ್ಕೆ ಬಂದಾಗ ಆ 8ನೇ ಸ್ಟೆಪ್ ಕಂಟಿನ್ಯೂ ಬರ್ತದೆ ನಿಮ್ಮ ಆತ್ಮದ ಜೊತೆಗೆ ಪರ್ಮನೆಂಟ್ ಆಗಿ. ನೀವು ಮುಂದೆ 9ನೇ ಸ್ಟೆಪ್ಪಿಗೆ ಹೋಗ್ತೀರಿ. ಮತ್ತ ನೀವು ಹಿಂದಿನ ಜನ್ಮದಾಗ DC ಇದ್ರಿ, ತಹಸೀಲ್ದಾರ್ ಇದ್ರಿ, ಮತ್ತೆ IAS ಆಗಿ ಏನೇನೋ ಮಾಡಿದ್ರಿ, ಪ್ರೊಫೆಸರು, ಇಂಜಿನಿಯರು, ಡಾಕ್ಟರು. ಅವರೆಲ್ಲರೂ ಏನಾಗ್ತಾರ ಮುಂದಿನ ಜನ್ಮಕ್ಕ ಡಾಕ್ಟರ್. ಮತ್ತೆ ಡಾಕ್ಟರ್ ಹೇಗೆ ಬರ್ತಾನೇನು? ಮತ್ತೆ LKG ಹತ್ತಾನ ಇಲ್ಲ ಡಾಕ್ಟರ್. IAS ಆದವ ಏನು IAS ಮುಂದಿನ ಜನ್ಮದಾಗ ಅವೇನು IAS ಆಗಿ ಹುಟ್ಟಿ ಬರ್ತಾನ? ಅವ ಮತ್ತೆ LKG ಓದ್ಬೇಕಿಲ್ಲ. ಹಂಗ ಅಲ್ಲೇನದಂದ್ರೆ ತಾತ್ಕಾಲಿಕವಾದಂತ ಸಾಧನೆಗಳವೆಲ್ಲ ಆ ಒಂದು ಜನ್ಮಕ್ಕೆ ಮಾತ್ರ ಸೀಮಿತ. ಅವು ಲೌಕಿಕವಾದಂಥವು, ಪ್ರಾಪಂಚಿಕವಾದಂಥವು, ಸಂಸಾರಿಕವಾದಂಥವು ಆ ಒಂದು ಜನ್ಮಕ್ಕೆ ಮಾತ್ರ ಸೀಮಿತ. ಹೀಗಾಗಿ ಈ ರೀತಿ ತಿಳ್ಕೊಂಡಾಗ ಎಂತ ಹೆಂಡತಿ ಸಿಕ್ಕಳು, ಎಂತ ಗಂಡ ಸಿಕ್ಕ, ಎಂತ ಮಕ್ಕಳು ಹುಟ್ಟ್ಯಾವ, ಚಿಂತೆ ಮಾಡೋದು ಇದೊಂದು ಜನ್ಮಕ್ಕೆ ಸೀಮಿತ ಅಷ್ಟೇ. ಅವು ಈ ಜನ್ಮ ಆಯ್ತಂತಂದ್ರೆ ಮತ್ತೆ ಅವು ಯಾರ ನಾವ್ಯಾರ. ಅದಕ್ಕೆ ಮನಸ್ಸು ಯಾಕಂಡ್ ಮಾಡ್ಬೇಕು? ಪರಮಾರ್ಥದ ಕಡೆ ಹರಿಸ್ಬೇಕು. ಪರಮಾರ್ಥದ ಕಡೆ ಹರಿಸಿ ನೀವು ಯಾವ ಸ್ಟೇಜ್ ಒಳಗಿರ್ತೀರಿ 18 ಮೆಟ್ಟಲ್ದೊಳಗೆ ಆ ಸ್ಟೇಜ್ಲಿಂತ ಮುಂದಿನ ಜನ್ಮಕ್ಕೆ ಅದು ಉಳಿದಿತ್ತಂದ್ರೆ ಇನ್ನೊಂದು ಸ್ವಲ್ಪ ಸಾಧನೆ ಮಾಡಿದ್ರೆ ಮತ್ತೆ ಮುಂದಿನ ಜನ್ಮಕ್ಕೆ ಮುಂದಿನ ಸಾಧನೆಗೆ ಹೋಗ್ತೀರಿ. ಎಲ್ಲರೂ ಆಧ್ಯಾತ್ಮ ಸಾಧಕರು ಬೇರೆ ಬೇರೆ ಸ್ವಭಾವಗಳು ಅದಾವಲ್ರಿ. ಒಬ್ಬೊಬ್ಬರ ಸ್ಥಿತಿ ಗತಿ ಮತಿ ಎಲ್ಲ ಅವ್ರು ಹಿಂದಿನ ಜನ್ಮದಾಗ ಏನೇನ್ ಮಾಡಿ ಬಂದಾರ ಅದ್ರದ್ದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಮಾಡ್ತಿರ್ತಾರೆ. ಉತ್ತಮ ಅಧಿಕಾರಿಗಳು, ಮಧ್ಯಮ ಅಧಿಕಾರಿಗಳು, ಕನಿಷ್ಠ ಅಧಿಕಾರಿಗಳು, ಅವರವ್ರ ಸಾಧನೆಗಳು ಬೇರೆ 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 ಸ್ಟೇಜ್ ಒಳಗ ಏನೇನೋ ಮಾಡಿ ಜಾಗ ಖಾಲಿ ಮಾಡಿರ್ತಾರೆ. ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಲಕ್ ಮತ್ತೆ ಹುಟ್ಟಿ ಬರ್ತಾರೆ. ಈಗ ಯಾರೋ ನಿನ್ನೊಬ್ರು ಏನೋ ಹೇಳಕತ್ತಿದ್ರು, ಈಗ ಒಬ್ರು ಸತ್ರ ಏನಾಗ್ತದ್ರಿ? ಭಗವದ್ಗೀತೆದಾಗ ಏನ್ ಹೇಳ? ಪ್ರಾಣ ಹೋಯ್ತು, ಸತ್ರ ಏನಾಯ್ತು? ಒಬ್ಬರು ಸತ್ತ ಏನಾಗ್ತದ್ರಿ? ಶರೀರ ಬಿಟ್ಟು ಹೊಸ ಶರೀರ ಬರ್ತದೆ. ಹೌದಲ್ಲ? ಅದಕ್ಕೆ ಹೆಂಗ್ ಉದಾಹರಣೆ ಕೊಟ್ಟಾರ ಅವರು? ಅದಕ್ಕೆ ಉದಾಹರಣೆ ಹೆಂಗ್ ಕೊಟ್ಟಾರ ಅವರು?
ಹಳಿ ಶರೀರ ಹೊಸ ಶರೀರ ಬರೋದಕ್ಕೆ ಉದಾಹರಣೆ ಏನಂತ ಕೊಟ್ಟಾರ? ಹಳಿ ಅಂಗಿ ಬಿಡೋದು, ಹೊಸ ಅಂಗಿ ಹಾಕೋದು. ಹೌದಿಲ್ಲ? ಒಬ್ಬ ಸತ್ರ ಒಬ್ಬ ಹಳಿ ಅಂಗಿ ಕಳ್ಕೊಂಡು ಹೊಸ ಅಂಗಿ ಹಾಕೋತಾನ. ಈಗ ಏನ್ರಿ ಇರಾಕ್ ಯುದ್ಧ ಬಹಳ ಭೀಕರವಾಗಿ ನಡೆದದ, ಮತ್ತ ಅಣು ಬಾಂಬ್ ಹಾಕ್ತಾರಂತ. ಮತ್ ಹೆಂಗ್ ಮಾಡದ್ರಿ? ವಿಶ್ವ ಯುದ್ಧ ಆಯ್ತು ಅಂತಂದ್ರೆ ಎಲ್ಲರೂ ಸತ್ತೋಗ್ತೀವಲ್ಲ, ಹೆಂಗ ಅಂತ. ಅದಕ್ಕೆ ನಾನೇನ್ ಹೇಳ್ದೆ, ಭಗವದ್ಗೀತೆ ಒಳಗೆ ಹೋಗಪ್ಪ, ಹಳಿ ಅಂಗಿ ತಗೊಂಡು ಹೊಸ ಅಂಗಿ ಬರ್ತದ ಅಂತ ಹೇಳ್ಯಾರ. ಯಾವಾಗಾರ ಒಬ್ಬೊಬ್ಬ ಸತ್ರ ಒಬ್ಬೊಬ್ಬ ಹಳಿ ಅಂಗಿ ತಗೊಂಡು ಕಳ್ಕೊಂಡು ಹೊಸ ಅಂಗಿ ಹಾಕತ್ತಾನ. ಇದು ವಿಶ್ವ ಯುದ್ಧ ಆಯ್ತಂದ್ರೆ ಓಸು ಮಂದಿ ಅಟ್ ಎ ಟೈಮ್ ಹಳಿ ಅಂಗಿ ಕಳೆಯೋದು, ಹೊಸ ಅಂಗಿ ಹಾಕೊಳ್ಳೋದು. ಇದೇ ಹೆಂಗಿರ್ತದ? ಓಸು ಮಂದಿ ಒಂದೇ ಕಾಲಕ್ಕೆ ಹಳಿ ಅಂಗಿ ಕಳೆದು ಹೊಸ ಅಂಗಿ ಹಾಕೊಂಡ್ಬಿಡೋದು. ಭಾರಿ ಐತಪ್ಪ. ಹೋಗಿ ನಿನ್ ಮುಂದೆ ಹೇಳಕತ್ತೀನಿ ನೋಡತ್ತ, ಹೋಗ್ಬಿಟ್ರು ಅವ್ರು, ಓಡೋಗ್ಬಿಟ್ರು. ಏನ ಎಲ್ಲರೂ ಹಳಿ ಅಂಗಿ ಒಂದೇ ಸಲ ಕಳೆದು ಹೋಗಿದ್ ಬಿಡೋದು, ಓಸು ಮಂದಿ ಹೊಸ ಅಂಗಿ ಹಾಕೊಂಡ್ಬಿಡೋದು. ಒಳಗಿರೋದು ಆತ್ಮೋನ್ನತಿ ಎಲ್ಲರಿಗೂ ಅದೇ ಸ್ಥಿತಿ ಒಳಗೆ ಇರ್ತದೆ. ಆತ್ಮಕ್ಕೇನು ಆಗಲ್ಲ. ಯಾವ ಸ್ಥಿತಿ ಒಳಗಿರ್ತೀರಿ? ವಿವೇಕದಾಗಿದ್ರೆ ವಿವೇಕ, ವೈರಾಗ್ಯ ಇದ್ದಿದ್ರೆ ವೈರಾಗ್ಯ, ಶಮಾಧಮದಾಗಿದ್ರೆ ಶಮಾಧಮ. ಆತ್ಮಕ್ಕೇನು ವ್ಯತ್ಯಾಸ ಆಗಲ್ಲ. ಆತ್ಮೋನ್ನತಿ ಸ್ಥಿತಿ ಒಂದೇ ಇರ್ತದೆ, ಶರೀರ ಚೇಂಜ್ ಆಗ್ತಿರ್ತಾವ. ವಿಶ್ವ ಯುದ್ಧ ಆಯ್ತಂದ್ರೆ ಓಸು ಮಂದಿ ಒಂದೇ ಸಲ ಹಳಿ ಅಂಗಿ ಕಳೆದು ಒಂದೇ ಸಲ ಹೊಸ ಅಂಗಿ ಹಾಕೊಂಡ್ರೆ ಹೆಂಗಿರ್ತದಪ್ಪ? ಎಲ್ಲರೂ ಫ್ರೆಶ್ ಆಗಿಬಿಡ್ತೀವಿ ನೋಡು. ಬೆಸ್ಟ್ ಅದು. ಏನಾಗ್ತದ ಆಲಿ, ಜಲ್ದಿ ಆಲಿ ಅಂತೇಳಿ ಬೇಡ್ಕೋರಿ ದೇವರಿಗೆ ಅಂತೇಳಿ. ಏನ್ರಿ ಹಿಂಗಂತಿರಲ್ಲ, ಎಂಥದ್ದು ಮಾತಾಡ್ಲಕತ್ತೀರಿ ನೀವು ಅಂತೇಳಿ ಓಡೋಗ್ಬಿಟ್ರು. ಬಾಲ್ಯ ಕಳ್ಕೊಂಡಿದ್ದಕ್ಕ ಒಂದ್ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ, ಯೌವನನು ಕಳ್ಕೊಂಡಿದ್ದಕ್ಕೂ ಪಶ್ಚಾತ್ತಾಪ ಇಲ್ಲ. ಎಷ್ಟು ಆರಾಮದಿರು ನೋಡಿ. ಈಗ ಮೂಪನ್ನು ಕಳ್ಕೊಂಡು ಹೋಗ್ಲಕತ್ತದ, ಸಾವಿ ಸಮೀಪ ಆಗ್ಲಕತ್ತೀವಿ ಅಂತ ಯಾರಿಗಾರ ಪಶ್ಚಾತ್ತಾಪ ಅದ ಏನು? ಏನಿಲ್ಲ, ಆರಾಮದಿ. ಈ ಶರೀರನು ಹೋಗ್ಲಿ ಆರಾಮ, ಮತ್ತ ಹೊಸ ಶರೀರ ಬರ್ಲಿ, ಏನಾಗಲ್ಲ. ಸಹಜವಾಗಿರ್ಬೇಕು. ಏನಾಗಬೇಕಾಗ್ಯದ? ಇದು ಇರೋದ್ರಾಗೆ ಒಂದಿಷ್ಟು ಏನ್ ಸಾಧನೆ ಮಾಡಬೇಕು? ಮನುಷ್ಯ ಜನ್ಮದಲ್ಲಿ ಇರುವುದರಲ್ಲಿ ಅರಿವಿನ ಜನ್ಮ ಇದು. ಅರಿವಿನ ಸಾಧನೆ ಮಾಡಿ ಆದಷ್ಟು ಇದನ್ನು ಸಾರ್ಥಕ ಮಾಡ್ಕೋಬೇಕು. ಅಷ್ಟೇ ನಾವು ಮಾಡಬೇಕಾಗಿದ್ದ ಕೆಲಸ. ಈ ಒಂದು ಅರಿವಿನ ಸಾಧನೆ ಮಾಡಬೇಕು ಅನ್ನುವಂಥ, ಈ ಶರೀರ ಇರುವಷ್ಟರೊಳಗೆ ಅರಿವಿನ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಗುರಿ ಅಥವಾ ಕರ್ತವ್ಯ ಅಂತ ಏನು ಆದಲ್ಲ, ಇದು ಯಾರ ಕರ್ತವ್ಯ? ಇದು ಜ್ಞಾನಿಯ ಕರ್ತವ್ಯ. ಜ್ಞಾನಿಯ ಕರ್ತವ್ಯ ಏನು? ಜ್ಞಾನಿಯ ಕರ್ತವ್ಯ ಈ ಮನುಷ್ಯ ಜನ್ಮದ ಈ ಶರೀರ ಇರುವಷ್ಟರೊಳಗೆ ನಾನು ಮೋಕ್ಷ ಸಾಧನೆ ಮಾಡಿ ಆ ಮೋಕ್ಷದ ಗುರಿ ತಲುಪಬೇಕು ಅನ್ನೋದು ಇದು ಎಂಥವ್ರ ಕರ್ತವ್ಯ? ಇದು ಜ್ಞಾನಿಗಳ ಕರ್ತವ್ಯ. ಮಕ್ಕಳು ಶಾಲೆ ಕಲಿಬೇಕು, ಮಕ್ಕಳ ನೌಕರಿ ಮಾಡಬೇಕು, ಮಕ್ಕಳ ಮದುವೆ ಆಗಬೇಕು, ಮೊಮ್ಮಕ್ಕಳು ನೋಡಬೇಕು, ಮತ್ತಿನ್ನೇನು ಮನಿ ಕಟ್ಟಬೇಕು, ಹೊಲ ತಗೋಬೇಕು, ಮತ್ತಿನ್ನೇನೋ ಮಾಡ್ಬೇಕಂತೇಳಿ ಗುರಿ ಇಟ್ಕೊಂಡಿವಲ್ಲ, ಲೌಕಿಕ ಗುರಿ. ಅದು ಕರ್ತವ್ಯನೇ ಅಲ್ಲ. ಅದು ಕರ್ತವ್ಯನೇ ಅಲ್ಲದು. ಅದು ಏನದಂತಂದ್ರ ಯಾರ್ಯಾರ ಭೋಗದಾಗ ಯಾವ ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದು ಆಗ್ತಿರ್ತದೆ. ನಾವು ಪ್ರಯತ್ನ ಮಾಡಿದ್ರು ಆಗ್ತದೆ, ಪ್ರಯತ್ನ ಮಾಡಲಿಲ್ಲ ಅಂದ್ರೂ ಆಗ್ತದೆ. ಅದು ನಮ್ಮ ಭೋಗದಾಗ ಇದ್ದಿದ್ದಿಲ್ಲ ಅಂತಂದ್ರ
ಎಲ್ಲ 33 ಕೋಟಿ ದೇವತೆಗಳ ಆಶೀರ್ವಾದ ಆದ್ರೂ ಅದು ಸಿಗಲ್ಲ. ನಮ್ಮ ಭೋಗದಾಗ ಇತ್ತು ಅಂತಂದ್ರ ಯಾರು ಏನ್ ಮಾಡಿದ್ರು ಬಿಡಲ್ಲ, ಅದು ಗ್ಯಾರಂಟಿ ನಮಗೆ ಸಿಕ್ಕೇ ಸಿಕ್ತು. ಹೀಗಾಗಿ ಅವು ಯಾವ ಕರ್ತವ್ಯನೇ ಅಲ್ಲ, ಅವುಗಳನ್ನೇ ಯಾರು ಕರ್ತವ್ಯ ಅಂತ ತಿಳ್ಕೊಂಡಿರ್ತಾರೆ ಅವ್ರಿಗೆ ಏನನ್ಬೇಕು, ಇವು ನಮ್ಮ ಕರ್ತವ್ಯ ಅಂತೇಳಿ ತಿಳ್ಕೊಂಡಿದ್ರೆ ಅವ್ರಿಗೆ ಏನನ್ಬೇಕು, ಅಜ್ಞಾನಿಗಳು ಅನ್ಬೇಕಷ್ಟೆ. ಅಜ್ಞಾನಿಗಳಿಗೆ ಕರ್ತವ್ಯಗಳಿವೆ, ಜ್ಞಾನಿಗೆ ಕರ್ತವ್ಯಗಳಿಲ್ಲ. ಜ್ಞಾನಿಗಿರೋದು ಒಂದೇ ಒಂದು ಕರ್ತವ್ಯ, ಅದು ಮೋಕ್ಷದ ಗುರಿ ಸಂಪಾದನೆ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಮತ್ತೇನು ಹೇಳ್ಬೇಕು ಇದಕ್ಕಿಂತ? ಇನ್ನು ಕೆಲವರ ವಿಚಾರ ಬೇರೆ ಬೇರೆ ತೆರನಾಗಿ ಇರುತ್ತವೆ. ನೋಡಿ, ಇಷ್ಟು ಪ್ರಾಪ್ತಿ ಆಗುವುದಿಲ್ಲ ಎಂದು ಮುಂತಾಗಿ ಅನ್ನುತ್ತೀರಲ್ಲ, ಅದು ನಮ್ಮ ಪ್ರಯತ್ನವನ್ನು ಅವಲಂಬಿಸಿದೆ. ಒಂದು ವೇಳೆ ಸಾಕಷ್ಟು ಪ್ರಯತ್ನ ಮಾಡಿದ್ದೇ ಆದರೆ ಇಷ್ಟ ಪ್ರಾಪ್ತಿಯಾಗಿ ಶಾಶ್ವತವಾಗಿ ಯಾಕೆ ಉಳಿಯಬಾರದು? ಅಂದರೆ ನನಗೆ ಇಷ್ಟವಾದ ವಿಷಯಗಳನ್ನು ಬಹಳಷ್ಟು ಸಂಪಾದನೆ ಮಾಡಿ ಬಹಳಷ್ಟು ಕಾಲ ಅದನ್ನು ಭೋಗಿಸಿದರೆ ನಿತ್ಯವಾದ ಇಷ್ಟ ಪ್ರಾಪ್ತಿ ಆಗುವುದರಿಂದ ಅನಿಷ್ಟ ಯಾಕಾದರೆ ಬಂದಿತು? ಕೋಟಿಗಟ್ಟಲೆ ಸಂಪಾದನೆ ಮಾಡಿ ನಾ ಭೋಗಿಸ್ತಾ ಇದ್ರೆ ನನಗೆ ಬಡತನ ಯಾಕೆ ಬರ್ತದ ಅಂತ ಒಂದು ವಿಚಾರ ಅದ. ಆದ್ದರಿಂದ ವಿಶೇಷ ಪ್ರಕಾರ ಪ್ರಯತ್ನವನ್ನು ನಾವು ಯಾರೂ ಯಾಕೋ ಮಾಡಿಲ್ಲ, ಇನ್ನು ಮೇಲೆ ಆದರೂ ನಾವು ಮಾಡಬೇಕು. ಆದ್ದರಿಂದ ದುಡಿಯಿರಿ, ಒಂದೇ ಸಮನೆ ದುಡಿಯಿರಿ. ಯಾತಕ್ಕಾಗಿ? ವಿಷಯ ಪ್ರಾಪ್ತಿಗಾಗಿ. ಅದು ಯಾಕೆ? ಸುಖದ ಸಲುವಾಗಿ. ಬಹಳಷ್ಟು ವಿಷಯಗಳನ್ನ ಯಾವಾತನು ಸಂಪಾದನೆ ಮಾಡಿ ಬಹಳಷ್ಟು ಭೋಗಿಸುತ್ತಾನೋ ಅವನು ಬಹಳ ಸುಖವಾಗಿರ್ತಾನ ಅಂತ ಒಂದು ಭ್ರಮೆ ಅದ ಇಲ್ಲಿ. ಭೋಗದಿಂದ ರೋಗ, ಯೋಗದಿಂದ ಆರೋಗ್ಯ. ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ ಹೆಚ್ಚು ಭೋಗಿಸ್ತಾನಂತಂದ್ರೆ ಅವ ಹೆಚ್ಚು ರೋಗಿ ಆಗಕತ್ತಾನಂತ. ನೋಡಿ ಎಷ್ಟು ಸುಂದರವಾಗಿ ಹೇಳುತ್ತಾರವರು. ಕೇಳಿದವರು ಹೌದು ಹೌದು ಅನ್ನಬೇಕು, ಅದರಲ್ಲಿ ಅನುಮಾನವೇ ಇಲ್ಲ. ನಮ್ಮ ದೇಶದಲ್ಲಿ ಜನ ಸೋಮಾರಿಗಳಾಗಿ ಇದ್ದಾರೆ. ಹೀಗಾಗಿ ಇಡೀ ಭರತ ಖಂಡ ಬಡತನದೊಳಗೆ ಇದೆ. ಅದು ಯಾಕೆ ಅಂದರೆ ಅವರು ಜಪಾನಿನವರಂತೆ ಅಮೆರಿಕದವರಂತೆ ಉದ್ಯೋಗ ಮಾಡುವುದಿಲ್ಲ. ಬೇರೆ ದೇಶದವರು ಹೆಂಗ್ ಬಡದಾಡಿ ದುಡಿತಾರ ಹಂಗ ಇವರು ಮಾಡಂಗಿಲ್ಲ. ಆದ್ದರಿಂದ ಈ ಬಡತನದ ಸ್ಥಿತಿ ಹೋಗುವುದಿಲ್ಲ ಇವರಿಗೆ. ಆದ್ದರಿಂದ ಪ್ರಯತ್ನ ಮಾಡು, ಯಾವುದರಿಂದ ಸುಖ ಸಿಗುತ್ತದೆ ಎಂಬುದು ಲೀಸ್ಟ್ ಮಾಡು. ಆ ಎಲ್ಲ ಸಾಮಾನುಗಳನ್ನು ಸಂಗ್ರಹಿಸಿಕೋ ಸಾಕು. ಇನ್ನೊಬ್ಬರು ಅನ್ನುತ್ತಾರೆ, ಇಡೀ ಪ್ರಪಂಚದೊಳಗೆ ವಿಷಯಗಳು ಅಂತ ಎಷ್ಟಿವೆಯೋ ಅವು ನಮಗೆ ದೊರಕುತ್ತಿದ್ದವುಗಳಾಗಲಿ ಗೊತ್ತಿಲ್ಲದವುಗಳಾಗಲಿ ಅವೆಲ್ಲವನ್ನು ಶತಕೋಟಿ ವರ್ಷಗಳವರೆಗೆ ಅನುಭೋಗಿಸಿದರೂ ನಿನಗೆ ಇಷ್ಟ ಪ್ರಾಪ್ತಿ ಆಗುವುದಿಲ್ಲ, ಅನಿಷ್ಟ ನಿವೃತ್ತಿ ಆಗುವುದಿಲ್ಲ. ಅಷ್ಟು ವಿಷಯ ಅನುಭೋಗಿಸಲಿಕ್ಕೆ ನಿನಗೆ ಆಯುಷ್ಯವೂ ಇಲ್ಲ, ಅಲ್ಪಾಯುಷ್ಯ ಎಲ್ಲರದು. ಆದ್ದರಿಂದ ಈ ಒಂದು ಸಮಸ್ಯೆ ಏನಿದೆ, ನಮ್ಮ ಸುಖ ದುಃಖದ ವಿಷಯ, ಯಾವ ಉಪಾಯದಿಂದ ನಮ್ಮ ಈ ದುಃಖದ ಪರಿಹಾರ, ಸುಖದ ಸಂಪಾದನೆ ಆದೀತು, ಇದನ್ನು ಶೋಧ ಮಾಡಿ ಆದ ಮೇಲೆ ಕೊನೆಯ ಮೆಟ್ಟಿಲು. ಇದನ್ನ ತಿಳಿದರೆ ಮಾತ್ರ ಹೌದು ಎನ್ನಿಸುತ್ತದೆ, ಸರಿ ಎನ್ನಿಸುತ್ತದೆ. ತಿಳಿಯದೇ ಇದ್ದರೆ ಇಷ್ಟು ಹೊತ್ತಿನವರೆಗೆ ಹೇಳಿದ್ದೇವಲ್ಲ ಅದರ ಪೈಕಿ ಏನಾದರೂ ಒಂದು ಆಗಿಬಿಡುತ್ತದೆ. ಇಲ್ಲೇನು ಹೇಳ್ತಾರೆ ಅವರು, ಇದಕ್ಕೆ ಮೂಲ ಕಾರಣವೆಂದರೆ ಸುಖದ ಬಯಕೆ ಎಂಬುದು ನಮಗೇನು ಉಂಟಾಗುತ್ತದೆಯೋ ನಾವೇನು ಅದರ ಅಪೇಕ್ಷೆಯನ್ನ ಮುದ್ದಾಮ ಮಾಡುವುದಿಲ್ಲ, ತಾನಾಗಿಯೇ ಎದ್ದುಕೊಳ್ಳುತ್ತದೆ. ಏನು ಬೇಕು ಎಂದರೆ ಸುಖ ಬೇಕು ಅಂತ. ಆ ಸುಖ ಆಗಲಿಕ್ಕೆ ಇಂಥ ಸಾಧನೆ ಅವು ಬೇಕು. ಹೌದು, ಇಷ್ಟೇ ನಡೆದಿದೆ. ಈ ಪ್ರಪಂಚ ಎಂದರೆ ಇಷ್ಟೇ. ಪ್ರಪಂಚದಲ್ಲಿ ಸುಖವೇ ಸುಖ, ಈ ವಿಷಯಗಳೇ ಸಾಧನ. ಎರಡನೆಯದು ಏನೂ ಇಲ್ಲವೇ ಇಲ್ಲ.
ಪ್ರಪಂಚದೊಳಗಿನ ಸುಖನೇ ನಿಜವಾದಂತ ಸುಖ ತಿಳ್ಕೊಂಡಿವಿ. ಪ್ರಾಪಂಚಿಕ ವಸ್ತುಗಳೇ ಅದರ ಸಾಧನಗಳಂತ ತಿಳ್ಕೊಂಡಿವಿ. ಇದು ಬಿಟ್ರೆ ಮತ್ತೊಂದು ನಮಗೇನು ಗೊತ್ತಿಲ್ಲ. ಈ ಸುಖದ ಬಯಕೆಯನ್ನ ನಾವು ಧೈರ್ಯದಿಂದ, ವಿಚಾರದಿಂದ, ವಿವೇಕದಿಂದ ಬಿಟ್ಟಿದ್ದೇ ಆದರೆ ನಮಗೆ ದುಃಖ ಎಂದಿಗೂ ಆಗುವುದಿಲ್ಲ. ಯಾವ ಗ್ರಹಗಳು, ಭೂತಗಳು, ಪಿಶಾಚಿಗಳು ನಿಮಗೆ ದುಃಖವನ್ನು ಕೊಡಲಾರವು. ಆದರೆ ಮಾಡುವುದೇನು ಅನಿವಾರ್ಯ. ಎಲ್ಲ ಆಸೆ ನಾವು ಬಿಟ್ಟರೂ ಬಿಡಬಹುದು. ದುಡ್ಡಿನ ಆಸೆ ಬಿಟ್ಟೆವು, ಹೋಗಲಿ. ಮತ್ತೊಂದು ಬಿಟ್ಟೆವು. ಆದರೆ ನನಗೆ ಸುಖ ಆಗಬೇಕೆನ್ನುವ ಆಸೆ ಮಾತ್ರ ಬಿಡಲಿಕ್ಕೆ ಯಾರಿಂದ ಆಗುವುದೇ ಇಲ್ಲ. ಎಲ್ಲ ಆಸೆಗಳು ಬೇಡ ಅಂದ್ರೆ ಬಿಡ್ತೀವಿ ಖರೆ, ಆದ್ರೆ ಸುಖ ಆಗ್ಬೇಕನ್ನ ಆಸೆ ಬಿಡ್ಲಕ್ಕಾಗ್ತದೇನು? ಏನ್ ದುಡ್ಡಿನ ಮೇಲೆ ಎಷ್ಟು ಆಸೆ ಅದ ನೋಡು, ಬಿಡುವುದಾಯ್ತು. ದುಡ್ಡಿನ ಮೇಲೂ ಆಸೆ ಬಿಡಬಹುದು, ಎಲ್ಲದ್ರ ಮೇಲಿಂದ ಆಸೆ ಬಿಡಬಹುದು. ಎಲ್ಲಾನು ತ್ಯಾಗ ಮಾಡಿ ಸನ್ಯಾಸಿಯಾಗಿ ಅರಣ್ಯ ಸೇರ್ಬಹುದು. ಆದ್ರೆ ಅಲ್ಲಿ ಹೋಗಿ ಅವನಿಗೆ ಆನಂದ ಬೇಕು ಅನ್ನೋದು ಆದ ಇಲ್ಲ, ಬಯಕೆ ಅವನಿಗೆ. ವೈರಾಗ್ಯ ಪುರುಷನಿಗೂ ಆನಂದದ ಆಸೆ ಆದ ಇಲ್ರಿ. ಲೌಕಿಕ ವಸ್ತುಗಳು, ಲೌಕಿಕ ವಿಷಯ ಭೋಗಗಳು, ಲೌಕಿಕ ಸುಖಗಳು ಬಿಟ್ಟಿರ್ಬೋದು. ಆದ್ರೆ ಅವನಿಗೆ ಆನಂದ ಆಗಬೇಕು, ಸುಖ ಆಗ್ಬೇಕು ಅನ್ನೋದು ಆಸೆ ಆದ ಇಲ್ಲ. ಆ ಆಸೆ ಮಾತ್ರ ಬಿಡಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಆಗುವುದೇ ಇಲ್ಲ. ಅದರ ಕೀಲಿಕ ಹೇಗಿದೆ ಅಂದರೆ, ನಮಗೆ ದುಃಖವಾಗುವುದು ಏಕೆ ಅಂದರೆ ನಾವು ಹೊರಗಿನ ವಿಷಯಗಳ ಸಂಬಂಧವಾದ ಸುಖವನ್ನು ಬಯಸುತ್ತಾ ಇದ್ದೇವೆ. ಇದೇ ನಮ್ಮ ದುಃಖಕ್ಕೆ ಕಾರಣ. ನಮ್ಮ ದುಃಖಕ್ಕೆ ಯಾಕೆ ಕಾರಣ ಅಂತಂದ್ರೆ, ಆಸೆಯೇ ದುಃಖಕ್ಕೆ ಕಾರಣ ಅಂತಾರಲ್ಲ, ಇಲ್ಲಿ ದುಃಖಕ್ಕೆ ಕಾರಣ ಇವರು ವಿಶೇಷವಾಗಿ ಏನ್ ಹೇಳಕತ್ತಾರ, ಪ್ರಾಪಂಚಿಕ ವಸ್ತುಗಳಿಂದ ಸುಖ ಬಯಸ್ತಾ ಇರುವಂತ ಒಂದು ಆಸೆ ಏನದಲ್ಲ, ಅದೇ ನಮ್ಮ ದುಃಖಕ್ಕೆ ಕಾರಣ. ಒಪ್ಪುತ್ತೀರಾ? ಇದಂಗಿಲ್ಲ. ಪ್ರಾಪಂಚಿಕ ಸುಖವೇ ಸುಖ, ಪ್ರಾಪಂಚಿಕ ವಸ್ತುಗಳೇ ಆ ವಿಷಯ ಸುಖದ ಸಾಧನ ಅಂತೇಳಿ ಒಂದು ತಪ್ಪು ತಿಳುವಳಿಕೆ ಅದ ನಮಗೆ. ಈ ಪ್ರಾಪಂಚಿಕ ಸುಖದಕ್ಕಿಂತ ಮೀರಿದ್ದೊಂದು ಸುಖ ಆದ ಅಂತ ಗೊತ್ತಿಲ್ಲ. ಅದಕ್ಕೆ ಸುಖ ಅನ್ನೋದು ಅನುಭವಿಸ್ಲಕ್ ನಾವೇನ್ ಮಾಡ್ಲಕತ್ತೀವಿ, ಪ್ರಾಪಂಚಿಕ ವಸ್ತುಗಳನ್ನೇ ಅವಲಂಬಿಸಿ ಸುಖ ಅನುಭವಿಸ್ಲಕತ್ತೀವಿ. ಇದು ಏನಾಗ್ಲಕತ್ತದ, ದುಃಖಕ್ಕೆ ಕಾರಣ ಆಗ್ಲಕತ್ತದ. ಹೆಂಗಪ್ಪ ಅಂತಂದ್ರ, ಮೆಣಸಿನಕಾಯಿ ಬಜ್ಜಿ ತಿನ್ಲಕತ್ತೀವಿ, ಹೊಟ್ಟಿ ಶಾಂತ ಇರ್ಬೇಕನ್ಲಕತ್ತೀವಿ. ಹೊಟ್ಟಿ ತಣ್ಣಗಿರೋದಕ್ಕೆ ಮೆಣಸಿನಕಾಯಿ ಬಜ್ಜಿಲೆ ಅಂತ ನನ್ನ ಹೊಟ್ಟಿ ತಣ್ಣಗಿರ್ತದ ಅಂತ ಅನ್ಕೊಂಡಿ. ಅದ್ ಹೆಂಗ್ ಸಾಧ್ಯ ಅದ? ಮೊಸರು ಮಜ್ಜಿಗೆ ಕುಡಿದ್ರೆ ಶಾಂತಿ ಇರ್ತದ. ಮೆಣಸಿನಕಾಯಿ ಬಜ್ಜಿ ತಿಂದು ಹೊಟ್ಟಿ ತಣ್ಣಗಿರೋ ಅಂದ್ರೆ ಹೆಂಗಿರ್ತದ? ವಿರುದ್ಧ ದಾರಿ ಹಿಡಿದೀವಿ, ಗುರಿ ತಲುಪಬೇಕಂತೀವಿ. ಗುರಿ ಯಾವ ದಿಕ್ಕಿನಾಗದ ಅದೇ ದಿಕ್ಕಿನಾಗದು ನಮ್ಮ ದಾರಿ ಇತ್ತು ಅಂತಂದ್ರೆ, ಪಾರಮಾರ್ಥಿಕ ದಾರಿ ಹೆಂಗದ, ಗುರಿ ಅತ್ತ ಅದ. ಲೌಕಿಕ ದಾರಿ ಹೆಂಗದ, ಗುರಿಯ ವಿರುದ್ಧದ. ನಾವು ಲೌಕಿಕ ಪ್ರಾಪಂಚಿಕ ಕೆಲಸ ಮಾಡ್ಕೋತ ಈ ಪಾರಮಾರ್ಥಿಕ ಗುರಿ ತಲುಪಬೇಕಂತೀವಲ್ಲ, ಎಂದಾದರೂ ಸಾಧ್ಯನಾ ಅದು? ಹೌದು, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಆಶಾಹಿ ಪರಮಂ ದುಃಖಂ ನಿರಾಶಾ ಪರಮಂ ಸುಖಂ ಅಂತೇಳಿ ಭಾಗವತಕಾರರು ಹೇಳ್ಯಾರ. ನಮಗೆ ದುಃಖ ಯಾಕೆ ಆಗುತ್ತದೆ ಅಂದರೆ, ನಮಗೆ ಸುಖವಾಗಬೇಕೆಂಬ ಆಸೆಯಿಂದ ದುಃಖವಾಗುತ್ತದೆ. ಆಸೆಯಂತ ದುಃಖವಿಲ್ಲ, ನಿರಾಶೆಯಂತ ಸುಖವಿಲ್ಲ. ಏನ್ ಮಾತುಗಳು ನೋಡ್ರಿ. ನಮಗ ಸುಖ ಆಗ್ಬೇಕು ಅನ್ನೋ ಆಸೆನೇ ದುಃಖ.
ನಿರಾಶೆ ಎಂದರೆ ಆಶೆ ಇಲ್ಲದಿರುವುದು, ಇದು ಇದ್ದ ಸಂಗತಿ. ಆದರೆ ಇದರಲ್ಲಿ ವಿಶ್ವಾಸ ಹುಟ್ಟುತ್ತದೋ ಹುಟ್ಟುವುದಿಲ್ಲವೋ ಯಾರಿಗೆ ಗೊತ್ತು? ಇದರ ವಿರುದ್ಧವಾಗಿಯೇ ನಾವು ತಿಳಿದುಕೊಂಡು ಬಿಟ್ಟಿದ್ದೇವೆ. ನಮ್ಮ ಜೀವನಕ್ಕೆ ಆಸೆಯೇ ಮುಖ್ಯ, ಇದು ಇರಲೇಬೇಕು. ಆಸೆ ಇಲ್ಲಂದ್ರೆ ಹೆಂಗ್ರಿ? ಆಸೆ ಇದ್ರೆ ಏನಾದ್ರೂ ಈ ಜಗತ್ತಿನಾಗ ಪಡ್ಕೊಳಕ್ ಸಾಧ್ಯ ಅದ? ಆಸೆ ಇರ್ಲಿಲ್ಲ ಅಂತಂದ್ರೆ ಏನ್ ಪಡ್ಕೊಳಕ್ ಸಾಧ್ಯ ಅದ? ಇಲ್ಲಿ ಆಸೆ ಅನ್ನೋದು ಇರಬೇಕು. ಅಂದರೆ ನಾವು ಮುಂದೆ ಕಾರ್ಯತತ್ಪರರಾಗುತ್ತೇವೆ. ಆಸೆ ಇದ್ದದಕ್ಕೆ ಇಲ್ಲಿ ಜಗತ್ತಿನ ಕೆಲಸ ಮಾಡ್ಲಿಕ್ಕತ್ತೀವಿ. ನಾವು ಉತ್ತರೋತ್ತರವಾಗಿ ಬೆಳೆಯುತ್ತಾ ಹೋಗಿ ಬಿಡುತ್ತೇವೆ. ಆಸೆ ಇದ್ದದಕ್ಕೆ ಬೆಳೀಲಕತ್ತೀವಿ ನಾವು ನಿರಾಶರು ಎಂದರೆ ಆಸೆ ಇಲ್ಲದವರು ಆಗಿಬಿಟ್ಟರೆ ಮುಂದೆ ಇದ್ದರೇನು ಸತ್ತರೇನು? ನಿರಾಶೆ ಎಂದ ಮೇಲೆ ಮುಗಿದೇ ಹೋಯಿತು. ಹೀಗೆ ನಾವು ತಪ್ಪು ಕಲ್ಪನೆ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ಈ ಸುಖದ ಆಶೆಯನ್ನು ನಾವು ಬಿಡಲಿಕ್ಕೆ ತಯಾರಾದರೆ ಮಾತ್ರ ಇಷ್ಟ ಪ್ರಾಪ್ತಿ ಆಗೇ ತೀರುತ್ತದೆ. ಈ ಸುಖವಾಗಿರಬೇಕು, ಆರಾಮಿರಬೇಕು, ನಿಶ್ಚಿಂತಿರ್ಬೇಕಂತೇಳಿ ನಾವು ಏನ್ ಮಾಡ್ಬೇಕು? ಆಸೆ ಪಡ್ತೀವಲ್ಲ, ಇದನ್ನು ಮೊದಲು ಬಿಡ್ರಿ ಅಂತಾರ. ಅದನ್ನು ಬಿಟ್ಟಾಗ ನಮ್ಗೆ ಇಷ್ಟ ಪ್ರಾಪ್ತಿ ಆಗ್ತದೆ. ಇಷ್ಟ ಪ್ರಾಪ್ತಿ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಆಗ್ತದೆ. ಅನಿಷ್ಟ ಎನ್ನುವ ಶಬ್ದ ಅಲ್ಲಿ ಉಳಿಯುವುದೇ ಇಲ್ಲ. ಇಷ್ಟ ಪ್ರಾಪ್ತಿಯಾದಾಗ ಅನಿಷ್ಟ ಅನ್ನೋ ಶಬ್ದ ಅಲ್ಲಿ ಉಳಿಯೋದೇ ಇಲ್ಲ, ಅದು ಸಾಧ್ಯನೂ ಇಲ್ಲ. ಹೇಗೆ ಸೂರ್ಯೋದಯವಾದ ಮೇಲೆ ಕತ್ತಲೆ ಎನ್ನುವುದು ಎಷ್ಟು ಹುಡುಕಿದರೂ ಏನು ಮಾಡಿದರೂ ಸಿಗೋದಿಲ್ಲವೋ, ಹೇಗೆ ಅದರ ಭೇಟಿ ಆಗುವ ಹಾಗೆಯೇ ಇಲ್ಲವೋ, ಸೂರ್ಯಗೆ ಕತ್ತಲಿಗೆ ಹೆಂಗೆ ಭೇಟಿಯಾಗಂಗಿಲ್ಲ, ಅದೇ ರೀತಿ ನಾವು ಸುಖದ ಆಸೆಯನ್ನು ಬಿಟ್ಟಾಗಲೇ ನಾವು ನಿಜವಾದ ಸುಖಿಗಳೇ ಆಗುತ್ತೇವೆ ಹೊರತು ವಿಷಯದ ಆಸೆಯನ್ನ ಎಲ್ಲಿಯವರೆಗೆ ಸೂಕ್ಷ್ಮವಾಗಿಯಾದರೂ ನಮ್ಮ ಹೃದಯದೊಳಗೆ ಇಟ್ಟುಕೊಂಡಿರುತ್ತೇವೆಯೋ ಅದು ನಮಗೆ ದುಃಖವನ್ನೇ ಕೊಡುತ್ತದೆ. ಆದ್ದರಿಂದ ಅನುಮಾನವೇ ಇಲ್ಲ. ಅದಕ್ಕಾಗಿ ನಿಜ ಸುಖ ಯಾವುದು, ನಕಲಿ ತೋರಿಕೆ ಸುಖ ಯಾವುದು, ಇದರ ವಿಚಾರ ನಾವು ಮಾಡದೆ ಹೋಗಿದ್ದರಿಂದ ಈ ನಕಲಿ ಸುಖಕ್ಕೇನೆ ಅಸಲಿ ಸುಖ ಎಂದು ತಿಳಿದುಕೊಂಡಿದ್ದೇವೆ. ಸುಖದೊಳಗನು ಎರಡು ರೀತಿ, ಒಂದು ನಕಲಿ ಸುಖ, ಒಂದು ಅಸಲಿ ಸುಖ. ನಮ್ಗೇನಾಗ್ಯದ? ನಕಲಿ ಸುಖ ಸಿಕ್ಕದ, ಆ ನಕಲಿ ಸುಖನೇ ಅಸಲಿ ಸುಖ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಈಗೇನ್ ಮಾಡಬೇಕು? ನಕಲಿ ಸುಖ ಯಾವುದು, ಅಸಲಿ ಸುಖ ಯಾವುದು ತಿಳ್ಕೋಬೇಕು. ಇಷ್ಟೇ ಹೊರತು ಮತ್ತೊಂದೇನು ಅಲ್ಲ. ನಾಣ್ಯಗಳಲ್ಲಿ ಕೊಟ್ಟಿ ನಾಣ್ಯ, ಸಾಚಾ ನಾಣ್ಯ ಇರ್ತವೆ. ಕೊಟ್ಟಿ ನಾಣ್ಯ ಆ ಟಂಕಸಾಲೆಯಲ್ಲಿ ಸರ್ಕಾರದವರು ಏನು ತಯಾರು ಮಾಡುತ್ತಾರೋ, ಸಾಚಾ ನಾಣ್ಯವನ್ನು ಅದರ ಹಾಗೆಯೇ ಹುಬೆ ಹುಬೆ ಎಂದು ಹಾಗೆಯೇ ಇರುತ್ತವೆ. ಇದು ವಾಕ್ಯ ತಪ್ಪು ಬರದ. ಇದು ವಾಕ್ಯ ಹೆಂಗ್ ಬರದ ನೋಡ್ರಿ. ಕೊಟ್ಟಿ ನಾಣ್ಯ ಆ ಟಂಕಸಾಲೆಯಲ್ಲಿ ಸರ್ಕಾರದವರು ಏನು ತಯಾರು ಮಾಡುತ್ತಾರೋ ಸಾಚಾ ನಾಣ್ಯವನ್ನು ಅದರ ಹಾಗೆಯೇ ಹುಬ ಹಾಗೆಯೇ ಇರುತ್ತವೆ. ಅಂದ್ರ ಕೊಟ್ಟಿ ನಾಣ್ಯ ತಯಾರು ಮಾಡೋರು ಸರ್ಕಾರದವ್ರು ಹೆಂಗ ಸಾಚಾ ನಾಣ್ಯ ತಯಾರು ಮಾಡ್ತಾರೋ ಹಂಗೆ ಅದರಂಗೆ ಸೇಮ್ ಹುಬೆ ಹುಬ ಅಂದ್ರೆ ಸೇಮ್ ಕೊಟ್ಟಿ ನಾಣ್ಯಗಳನ್ನು ತಯಾರು ಮಾಡ್ತಾರೆ. ಸೂಕ್ಷ್ಮ ದೃಷ್ಟಿಯಿಂದ ನೋಡುವವರಿಗೆ, ವಹಿವಾಟು ಇದ್ದವರಿಗೆ ಇದು ಕೊಟ್ಟಿ ಎಂದು ಗೊತ್ತಾಗುತ್ತದೆ, ಉಳಿದವರಿಗೆ ಗೊತ್ತಾಗುವುದೇ ಇಲ್ಲ. ಕೊಟ್ಟಿ ನೋಟುಗಳು ಅಷ್ಟೇ. ಅದರಂತೆ ಜನರು ಸುಖವಿಲ್ಲದರಲ್ಲಿ ಸುಖದ ಭಾವನೆ ಮಾಡಿರುತ್ತಾರೆ. ಎಲ್ಲರ ಹತ್ರ ಇರೋ ನೋಟುಗಳು ಒರಿಜಿನಲ್ ಆವಂತೇನಿಲ್ಲ, ಡೂಪ್ಲಿಕೇಟ್ ನೋಟನು ಇರ್ತಾವ. ಡೂಪ್ಲಿಕೇಟ್ ನೋಟ್ ಇದ್ದವನು ನನ್ ಬಲ್ಲಿ ಇಷ್ಟು ರೊಕ್ಕ ಆದಂತ ಖುಷಿದಾಗ ಅದಾನ, ಒರಿಜಿನಲ್ ನೋಟ್ ಇದ್ದವನು ಅವನ ಬಲ್ಲಿ ಇಷ್ಟು ರೊಕ್ಕ ಆದಂತೆ ಖುಷಿದಾಗ ಅದಾನ. ಹಂಗ ಸುಖವಿಲ್ಲದ ವಸ್ತುಗಳಲ್ಲಿ ಸುಖ ಆದಂತೇಳಿ ಅವನು ಸುಖಿ ಆಗ್ಯದನು. ಆದರೆ ಅದು ಸುಖವಲ್ಲ, ಸುಖದಂತೆ ತೋರುತ್ತದೆ, ಭಾಸವಾಗುತ್ತದೆ. ಅದು ಹಗ್ಗದಲ್ಲಿ ಹಾವನ್ನು ಕಂಡಂತೆ.
ಹಗ್ಗವು ಹಾವಿನಂತೆ ತೋರಿ ಭಯಕಂಪನಗಳು ಉಂಟು ಮಾಡುತ್ತದೆ. ಅದು ಹಾವು ಎಂದು ಅವನಿಗೆ ನಿಶ್ಚಿತವಾಗಿ ಅನಿಸಿಬಿಡುತ್ತದೆ. ಹೆದರುತ್ತಾನೆ, ಒದರುತ್ತಾನೆ, ಬನ್ನಿರೋ ಎನ್ನುತ್ತಾನೆ, ನನಗೆ ಹಾವು ಕಡಿಯಿತು ಎನ್ನುತ್ತಾನೆ. ಆದರೆ ಅದನ್ನು ಸರಿಯಾಗಿ ಬೆಳಕಿನಲ್ಲಿ ನೋಡಿದಾಗ ಒಂದು ಹಗ್ಗದ ತುಂಡು ಎಂದು ಗೊತ್ತಾಗುತ್ತದೆ. ಅಂದ ಮೇಲೆ ಹಾವು ಅಲ್ಲದರಲ್ಲಿ ಹಾವಿನ ಕಲ್ಪನೆ ನಾವು ಹೇಗೆ ಮಾಡುತ್ತೇವೆಯೋ ಹಾಗೆಯೇ ಸುಖವಲ್ಲದರಲ್ಲಿ ಸುಖದ ಕಲ್ಪನೆ ಮಾಡುತ್ತೇವೆ ವಿನ ಮತ್ತೇನು ಅಲ್ಲ. ಅದು ಇರುವವರೆಗೆ ಒಂದು ಕಡೆಗೆ ನಾವು ಹುಡುಕುವುದು ಇನ್ನೊಂದು ಕಡೆಗೆ, ಅದು ಸುಖ ಇರೋದು ಒಂದು ಕಡೆ, ನಾವು ಹುಡುಕೋದು ಇನ್ನೊಂದು ಕಡೆ. ಆಯ್ತಲ್ಲ, ಟೈಮು 5:30 ಆಯ್ತು, ಸಾಕು. ಸುಖವಲ್ಲದ ಸುಖವನ್ನ ನಾವು ನಂಬಿ ಏನ್ ಮಾಡ್ಲಕತ್ತೀವಿ? ಸುಖ ಇರೋದು ಒಂದ್ ಕಡೆ, ನಾವು ಹುಡುಕದ್ ಇನ್ನೊಂದ್ ಕಡೆ. ಸುಖ ಇರೋದು ಪರಮಾರ್ಥದಾಗ ಅದ, ಅದನ್ನ ಹುಡುಕ್ಲಕತ್ತೀವಿ ಸಂಸಾರದಾಗ. ಅದೇ ಹೇಳಕತ್ತಾರ ಅವ್ರು. ಅಂದ್ರ ನಮ್ದು ಏನ್ ಮಾಡ್ಲಕತ್ತೀವಿ, ಏನ್ ಮಾಡ್ಬೇಕಾಗ್ಯದ, ಏನ್ ಮಾಡ್ಲಕತ್ತೀವಿ, ವಿವೇಕ ಜಾಗೃತ ಮಾಡೋ ಕೆಲಸ ಮಾಡ್ಲಕತ್ತಾರ ಈಗಲ್ಲಿ. ಅಸಲಿ ಸುಖ, ನಕಲಿ ಸುಖ ಇದೆಲ್ಲ ಬೇರ್ಪಡಿಸಿ ತಿಳಿದುಕೊಳ್ಳುವುದು ಹೌದಲ್ರಿ? ವಿವೇಕ ಹೌದಿಲ್ಲ? ವಿವೇಕ ಜಾಗೃತಿಗೆ ಸಂಬಂಧಪಟ್ಟಂಥದ್ದು ಹೌದಾ ಇಲ್ಲ? ಹಗ್ಗ ಹಾವನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವುದು, ಅಸಲಿ ಸುಖ ನಕಲಿ ಸುಖ ಬೇರ್ಪಡಿಸಿ ತಿಳಿದುಕೊಳ್ಳುವುದು, ಸಾಚಾ ನಾಣ್ಯ ಕೊಟ್ಟಿ ನಾಣ್ಯ ಬೇರ್ಪಡಿಸಿ ತಿಳಿದುಕೊಳ್ಳುವುದು. ವಿವೇಕಕ್ಕೆ ಸಂಬಂಧಪಟ್ಟದ್ದದ. ಆಶಾಹಿ ಪರಮ ದುಃಖಂ, ನಿರಾಶಾಹಿ ಪರಮ ಸುಖಂ ಅನ್ನೋ ಪಾಠ ಚಂದದ. ನಾವು ಆಕ್ಚುಲಿ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಯಾವುದನ್ನ ನಾವು ಸುಖ ಅಂತ ತಿಳ್ಕೊಂಡಿವಿ ಅದು ದುಃಖದ ಸಾಧನ ಅದ. ಆ ದುಃಖವನ್ನೇ ನಾವು ಸುಖ ಅಂತೇಳಿ ಅನ್ಕೊಂಡಿವಿ ಅನ್ನೋಂಥದ್ದು ನಿಜಗುಣ ಶಿವಗಳು ಹೇಳ್ಯಾರಲ್ಲ, ದುಃಖವನ್ನೇ ಸುಖವೆಂಬುವರು ಅವಿವೇಕಿಗಳು ಅಂತ. ಮುಂದಿನ ಮತ್ತೆ ವಿಚಾರ ನಾಳೆ ನೋಡೋಣ. ದುಃಖಕ್ಕೆ ಕಾರಣ ಯಾವದಕ್ಕೆ ಹೇಳಿದ್ರಿ ಈಗ? ಪ್ರಾಪಂಚಿಕ ಸುಖವೇ ನಿಜವಾದ ಸುಖ ಅಂತ ತಿಳ್ಕೊಂಡಿವಿ. ಕ್ಷಣಿಕ ಸುಖ ಅದೇ ಶಾಶ್ವತ ಅಂತ ತಿಳ್ಕೊಂಡಿವಿ. ಪ್ರಾಪಂಚಿಕ ಸುಖ, ಕ್ಷಣಿಕ ಸುಖ ಏನದಲ್ಲ ಅದನ್ನೇ ಶಾಶ್ವತ ಅಂತ ತಿಳ್ಕೊಂಡಿವಿ. ಪ್ರಾಪಂಚಿಕ ವಸ್ತುಗಳು ಏನದವಲ್ಲ ಆ ವಸ್ತುಗಳೇ ಆ ಸುಖದ ಸಾಧನೆಗಳು ಅಂತ ತಿಳ್ಕೊಂಡಿವಿ. ಪ್ರಾಪಂಚಿಕ ವಸ್ತುಗಳು ಸುಖದ ಸಾಧನೆಗಳು ಅಥವಾ ನಿಮ್ಮೊಳಗಿರುವಂತ ಸತಚಿತ್ತಾನಂದ ನಿತ್ಯ ಪರಿಪೂರ್ಣನ ಆನಂದ ರೂಪವಾದಂತ ವಿಶೇಷಣ ಸುಖದ ಸಾಧನವು. ನಿಮ್ಮೊಳಗಿನ ಆನಂದನೇ ಸುಖದ ಸಾಧನ. ಆ ಆನಂದನನ್ನು ಅನುಭವಿಸುವುದೇ ನಿಜವಾದ ಸುಖ. ಇಷ್ಟೆಲ್ಲ ಆದ್ಮೇಲೆ ಮುಂದೇನಾಗಬೇಕು? ಎಲ್ಲ ಕೇಳೋದು ಹೇಳೋದೆಲ್ಲ ಯೋಗ ಆಯ್ತು, ಪೂಜೆ ಮಾಡೋದಾಯ್ತು, ಎಲ್ಲ ಆದ್ಮೇಲೆ ಶುದ್ಧ ಬ್ರಹ್ಮಪೀಠದ ಒಂದು ಆಚಾರ ಸಂಹಿತೆ ಮಾಡಬೇಕು. ಯಾವಾಗ ಮಾಡ್ಬೇಕದು? ಒಟ್ಟ ಶುದ್ಧ ಬ್ರಹ್ಮಪೀಠದ ಸಾಧಕರು ಏನಿರ್ತಾರಲ್ಲ ಅವರು ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳಬೇಕು, ಎದ್ದ ಮೇಲೆ ಏನೇನು ಮಾಡಬೇಕು, ಸುಮ್ಮನೆ ಯಾರು ಬೇಕಾವ್ರು ಯಾವಾಗ ಬೇಕಾವಾಗ ಹೇಳೋದು, ಏನ್ ಬೇಕಾದ್ರು ಬುಕ್ ತಗೊಳ್ಳೋದು, ಓದೋದು, ಸತ್ಸಂಗ ಮಾಡೋದು, ಅದು ಮಾಡೋದು, ಇದು ಮಾಡೋದಲ್ಲ. ಎಲ್ಲರ ಮನೆಯೊಳಗೆ ಬೆಳಗ್ಗೆ 6-7 ಗಂಟೆ ತನಕ ಶುದ್ಧ ಬ್ರಹ್ಮಪೀಠದ ದಿನಚರಿ ಒಂದೇ ರೀತಿ ಇರಬೇಕು. ಆಗ್ಬೋದಾ? ಯೋಗ, ಜಪ, ಮತ್ತಿನ್ನೇನು ಮಾಡಬೇಕು ಎಲ್ಲ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೋದಾ?
ದಿನಚರಿ ಬೇಕಲ್ಲ ಒಂದು. ಆ ಟೈಮ್ನಾಗ ಅದೇ ನಡೆದಿರ್ಬೇಕು ಎಲ್ಲರ ಮನೆಯಾಗ. ಆಮೇಲೆ ಮುಂದೆ ನೀವು ಏನಾರು ಮಾಡ್ಕೋತೀರಿ, ಏನಾರು ಬಿಡ್ರಿ. ಆದ್ರೆ ಬೆಳಗಿನ ದಿನಚರಿ ಹೆಂಗಿರ್ಬೇಕು, ಒಂದು ಪದ್ಧತಿ ಪ್ರಕಾರ. ಈ ಕಲ್ಯಾಣದೊಳಗೆ ಶರಣರದು ಇತ್ತು ನೋಡ್ರಿ. ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕು, ಎಷ್ಟು ಗಂಟೆಗೆ ವಾಪಸ್ ಬರ್ಬೇಕು, ಮತ್ತು ಎಷ್ಟು ಗಂಟೆಗೆ ಅನುಭವ ಮಂಟಪಕ್ಕೆ ಹೋಗ್ಬೇಕು. ಇಡೀ ಜೀವನ ಯಾವ ರೀತಿ ಒಂದು ಕ್ರಮಬದ್ಧವಾಗಿ ನಡಿಬೇಕು. ಶುದ್ಧ ಬ್ರಹ್ಮ ಪೀಠದವರು ಅಂದ್ರೆ ಈ ಸಮಯದಲ್ಲಿ ಈ ಕೆಲಸ ಮಾಡ್ತಿರ್ತಾರ. ಈಗ ನವೋದಯ ಶಾಲಿಗಳು ಅದಾವ ನೋಡ್ರಿ, ನವೋದಯ ಶಾಲೆ ಅಂತದಾವ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಗಳು ಅದಾವ. ಬೆಳಿಗ್ಗೆ 10 ರಿಂದ 11 ನಮ್ಮ ಊರಾಗ ಯಾವ ಪೀರಿಯಡ್ ನಡೆದದ ಆಲ್ ಇಂಡಿಯಾದಾಗ ಅದೇ ಟೈಮಿಗೆ ಅದೇ ಪೀರಿಯಡ್ ನಡೆದಿರ್ತದೆ. ಮ್ಯಾಥಮೆಟಿಕ್ಸ್ ಇದ್ರೆ ಮ್ಯಾಥಮೆಟಿಕ್ಸ್ ಆಲ್ ಇಂಡಿಯಾದಾಗ ಎಲ್ಲ ಕಡೆ ಒಂದೇ ಸಬ್ಜೆಕ್ಟ್ ಅಟ್ ಎ ಟೈಮ್. ಹಾಂಗ ಒಂದು ಸ್ಟ್ಯಾಂಡರ್ಡ್ ಆದ ಲೈಫ್ ಮಾಡಬೇಕು. ಒಂದಿಷ್ಟು ಯೋಗ ಮಾಡಬೇಕು, ಒಂದಿಷ್ಟು ಧ್ಯಾನ ಮಾಡಬೇಕು, ಒಂದಿಷ್ಟು ಜಪ ಮಾಡಬೇಕು, ಒಂದಿಷ್ಟು ಪೂಜೆ ಮಾಡಬೇಕು. ಬೆಳಿಗ್ಗೆ 7 ಗಂಟೆ ತನಕ ನಿಮ್ಮ ಸಮಯ ಸಂಪೂರ್ಣ ನಿಮ್ಮ ಸಾಧನೆಗೆ ಕೊಡಬೇಕು. ಆಮೇಲೆ ಉಳಿದದ್ದು ನೀವು ಏನಾರು ಮಾಡ್ರಿ, ಏನಾರು ಬಿಡ್ರಿ. ಏನ್ ಮಾಡ್ತೀರಿ? ಲಿಸ್ಟ್ ಮಾಡೋದ್ರ ಪ್ರಕಾರ ಬೆಳಗ್ಗೆ ಎದ್ದ ಕೂಡ್ಲೇನೆ ಏನೇನ್ ಮಾಡಬೇಕು, ಎಷ್ಟು ಗಂಟೆಗೆ, ಕರ್ಮ, ಉಪಾಸನೆ, ಜ್ಞಾನ, ವೈಯಕ್ತಿಕ ಸಾಧನ, ಜಪ ತಪ ನೀವೇನ್ ಮಾಡ್ತೀರಿ ಎಲ್ಲ ಒಂದು ಲಿಸ್ಟ್ ಮಾಡಿ ಆ ಸಮಯದಲ್ಲಿ ಅದೇ ಮಾಡ್ತಿರ್ಬೇಕು. 7 ಗಂಟೆ ಒಳಗೆ ಮುಗಿದು ಹೋಗ್ಬಿಡ್ಬೇಕದು ನಿಮ್ಮ ಸಾಧನಗಳೆಲ್ಲ. ಅನುಭವಿಸ್ಬೇಕಲ್ರಿ ಕುಂತು ನೀವು ಮಾಡಿದ ಸಾಧನೆ. ಸುಮ್ಮನೆ ದಿನ ತಿಪ್ಪೆ ಹಾಕೊಂಡು ತಿಪ್ಪೆ ರುದ್ರ ಸ್ವಾಮಿಗಳಾಗಿ ಕೂತ್ರೆ ಅದಕ್ಕೆ ಗೊತ್ತು. ಅದು ಓದಿ ಇದು ಓದಿ ತಲೆಯಾಗ ಬರೇ ಅವೇ. ನೀವು ಸ್ವಂತ ಕೂತು ಸಾನುಭಾವದ ಅನುಭವ ಆಗ್ಬೇಕಾ ಬೇಡ? ಮತ್ತೆ ಇವೆಲ್ಲ ಏನು ಯೂಟ್ಯೂಬ್ ಅವೆಲ್ಲ ಇವೆಲ್ಲ ತಿಪ್ಪೆ ಹಾಕವ್. ಇವು ನಿಮಗೆ ಮಾಹಿತಿಗಳು ಕೊಡ್ತದ ಅಷ್ಟೇ. ಇದನ್ನ ತಗೊಂಡು ಅನುಭವಿಸ್ಬೇಕಲ್ಲ. ಎಷ್ಟೊತ್ತು ಓಪನ್ ಮಾಡಿರ್ತೀರಿ ಅಷ್ಟ ತನಕ ನಿಮ್ಗೆ ಹಂಗೆ ಮಾಹಿತಿಗಳು ಕೊಟ್ಕೋತೇ ಹೋಗ್ತದ. ಎಲ್ಲರೂ ಒಂದೊಂದು ಬುಕ್ ತಗೊಂಡು ಹೋದ, ಹೌದೌದು ಅದು ಚಲೋ ಹೇಳ್ಯಾರ, ಇದು ಚಲೋ ಹೇಳ್ಯಾರ, ಅದು ಚಲೋ ಅದ, ಇದು ಚಲೋ. ಚಲೋ ಇದ್ದದ್ದು ನೀವು ಉಪಯೋಗ ಮಾಡ್ಕೊಂಡ್ರು ಚಲೋ. ಉಪಯೋಗ ಮಾಡ್ಕೊಳ್ಳೋರು ಸುಮ್ಮಂಗೆ ಓದ್ಕೊತ ಹೋದ್ರ ಅದಕ್ಕೆ ಏನ್ ಮಾಡ್ಬೇಕು? ಮೀಟಿಂಗ್ ಮಾಡಿ ಒಂದು ಸಾಧನ ವಿಧಾನ ಮಾಡ್ಕೊಳ್ರಿ. ಪ್ರತಿನಿತ್ಯ ಒಂದು ವಿಚಾರ ಸಾಗರದ ದೋಹ, ಒಂದು ವಿಚಾರ ಚಂದ್ರೋದಯದ ದೋಹ, ಒಂದೊಂದೇ ದೋಹ, ಅದರ ಅರ್ಥವನ್ನು ಓದೋದು. ಮತ್ತ ಒಂದಿಷ್ಟು ಜಪ ಮಾಡೋದು, ಒಂದಿಷ್ಟು ಪೂಜೆ ಮಾಡೋದು, ಒಂದಿಷ್ಟು ಧ್ಯಾನ ಮಾಡೋದು, ಒಂದಿಷ್ಟು ತತ್ವಪದ ಹಾಡೋದು. ಇವ್ರಿಗೆ ಏನಾಯ್ತಪ್ಪ ಒಮ್ಮಿದೊಮ್ಮಿಗೆ ಎಲ್ಲಿ ಕಲ್ಕೊಂಡ್ಬಂದ್ರು, ಏನ್ ಮಾಡ್ಲಕತ್ತಾರಲ್ಲ ಇವರು ಅನ್ನಂಗ ನಿಮ್ ಜೀವನದೊಳಗೊಂದು ಬೆಳಿಗ್ಗೆ 5:30 ಹಂಗ ಎದ್ರಿ 6 ಸುಮಾರಿಗೆ ನಿಮ್ಮದು ಕೆಲಸ ಚಾಲು ಆಯ್ತು. 1 ತಾಸು ಕಂಪ್ಲೀಟ್ ನಿಮ್ಮ ವೈಯಕ್ತಿಕ ಸಾಧನ. 6 ರಿಂದ 7 ಇಟ್ಕೊಳ್ರಿ, 5 ರಿಂದ 6 ಇಟ್ಕೊಳ್ರಿ. ಆ ಸಮಯದಲ್ಲಿ ಏನ್ ಸಾಧನೆ ಮಾಡಬೇಕು ಎಲ್ಲರೂ ಅಟ್ ಎ ಟೈಮ್ ಮಾಡಬೇಕು.
ಪ್ರೇಯರ್ ಅಂತಂದ್ರೆ ಒಂದೇ ಥರ ಪ್ರೇಯರ್, ಒಂದೇ ಥರ ಮಂಗಳಾರತಿ, ಒಂದೇ ಥರ ಪೂಜೆ. ಏನು ಮಾಡ್ಬೇಕಂತೀರಿ ಒಂದೇ ಥರ ಮಾಡ್ಬೇಕು. ಶುದ್ಧ ಬ್ರಹ್ಮ ಪೀಠದವ್ರು ಏನು ಮಾಡ್ಬೇಕಂತೀರಿ ಒಂದೇ ಥರ ಮಾಡ್ಬೇಕು. 1 hour 5:30ಲಿಂದ 6:30 ಇಟ್ಕೊಳ್ರಿ, 5ರಿಂದ 6 ಇಟ್ಕೊಳ್ರಿ, 6ರಿಂದ 7 ಇಟ್ಕೊಳ್ರಿ. ಆ ಸಮಯದಲ್ಲಿ ಅದೇ ಮಾಡ್ಬೇಕು. ಅದು ಮಾಡಿ ಮುಂದೆ ನೀವು ಮತ್ತೆ ಬೇರೆ ಏನಾರು ಮಾಡ್ಕೊತೀರಿ. ವಿಚಾರ ಮಾಡಿ, ಒಂದು ಐಡಿಯಾ ಕೊಟ್ಟಿನಿ. ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ, ಮತ್ತೆ ಯೋಗಾನೂ ಆಗ್ಬೇಕು, ಅದ್ರೊಳಗೆ ಯೋಗಾನೂ ಆಗ್ಬೇಕು, ಆರೋಗ್ಯ ಪ್ರಾಣಾಯಾಮ ಎಲ್ಲನೂ ಆಗ್ಬೇಕು. ಅದ್ರಾಗ 1 ತಾಸ್ನಾಗ ಎಲ್ಲ ಸಾಧನೆ ಆಗ್ಬೇಕು. ಕರ್ಮ, ಉಪಾಸನೆ, ಯೋಗ ಎಲ್ಲನೂ ಆಗ್ಬೇಕು. ಜ್ಞಾನ, ಪೂಜಾ, ಪಾಠ ಅಗದಿ ಫ್ರೆಶ್ ಆಗಿಬಿಡ್ಬೇಕು. ಸಣ್ಣ ಕೂಸುಗಳು ಹೆಂಗಿರ್ತಾವ ಹಂಗಾಗಿಬಿಡ್ಬೇಕು. ಅದು 1 ತಾಸು ಸಾಧನೆ ಮಾಡಿ ಹೊರಗೆ ಬಂದ್ರಿ ಅಂತಂದ್ರೆ ಕೂಸುಗಳಾದಂಗೆ ಆಗ್ಬೇಕು, ಫ್ರೆಶ್. ಇಷ್ಟಪಟ್ಟು ಮಾಡಬೇಕು. ಡಿಸೈನ್ ಮಾಡಿ ದಿನಚರಿ ಶುದ್ಧ ಬ್ರಹ್ಮರ್ಷಿಯ ಶುದ್ಧ ಬ್ರಹ್ಮ ಬಾನಿಯ ದಿನಚರಿ ಹೆಂಗ್ ಮಾಡ್ತೀರಿ ಮಾಡಿ ಸಿಸ್ಟಮೆಟಿಕ್ ನಡೀಲಿ ಗಾಡಿ. ಯಾರ್ಯಾರ್ದೋ ಲಿಂಕ್ ಅದಾವ, ಏನೇನೋ ಕೇಳ್ಕೊತ ಯಾಕಡೆ ಅಡ್ಡಾಡ್ಕೊತ ಬರೇ ಜಮಾ ಹಾಕೋತ ಆದ್ರೆ ನಾವು ಅನುಭವಿಸೋದೆ. ಅವಾಗ ಸ್ವಂತ ಅನುಭವಿಸೋದು. ಸ್ವಾನುಭವಕ್ಕಾಗಿ 1 ತಾಸು ನೀವು ಟೈಮ್ ಕೊಡಬೇಕು. ಅದರೊಳಗೆ ನಿಮ್ಮ ಆರೋಗ್ಯ, ಮನಸ್ಸು, ಹಾಡ, ಕಾಯ, ವಾಚ, ಮನಸ್ಸ ಎಲ್ಲನೂ ಅದರೊಳಗೆ ಇನ್ವಾಲ್ವ್ ಆಗ್ಬೇಕು. ಆಗ್ಬೋದಾ? ಮಾಡ್ರಿ ಪ್ರಯತ್ನ ಮಾಡಿ. ಮಾಡ್ಕೋತ ಹೋದಂಗೆ ಅದಕ್ಕೆ ಮತ್ತೊಂದು ಒಳ್ಳೆ ಶೇಪ್ ತಾನೇ ಬರ್ತದೆ. ನಿಮ್ಮನ್ನು ನೋಡಿ ಇನ್ನೊಬ್ಬರು ಮಾಡಂಗೆ ಆಗ್ಬೇಕು. ನಿಮ್ಮನ್ನು ನೋಡಿ ಇನ್ನೊಬ್ಬರು ಒಂಥರ ಚಿಕಿತ್ಸೆ, ಟ್ರೀಟ್ಮೆಂಟ್. ನೀವು ಪೂಜೆ ಮಾಡ್ಕೊಂಡು ಹೊರಗೆ ಬಂದ್ರಿ ಅಂತಂದ್ರೆ ಸುಮ್ಮನೆ ನಿಮ್ಮ ಕಣ್ಣು ಯಾರ ಮೇಲೆ ಬಿದ್ದರೆ ಅವ್ರು ಉದ್ಧಾರ ಆಗಿ ಹೋಗ್ಬೇಕು. ನಿಮ್ಮ ಕೈ ಯಾರ ತಲೆ ಮೇಲೆ ಇಟ್ರಿ ಅಂತಂದ್ರೆ ಅವ್ರ ಸಮಸ್ಯೆನೇ ಬಗೆಹರಿದು ಹೋಗ್ಬೇಕು. ಹಂಗಾಗ್ಬೇಕು ಸಾಧನ. ಅಷ್ಟು ಶಕ್ತಿ ನಿಮ್ಮೊಳಗೆ ತಯಾರಾಗಬೇಕು. ಅಂತ ಯೋಗ ಶಕ್ತಿ ಬೆಳೆಸ್ಕೋಬೇಕು. ನೀವು ವಿಚಾರ ಮಾಡಿದ್ರೆ, ನಿಮ್ಮನ್ನು ನೀವು ತಿಳಿದು ಮಾಡಿದ್ರೆ ಅದು ಒಳ್ಳೇದು. ನಿಮಗೆ ತಿಳಿಲಿಲ್ಲ ಅಂತಂದ್ರೆ ನಾವು ಹೇಳ್ತೀವಿ ಮಾಡ್ಬೇಕು. ಒಟ್ಟು ನಿಮ್ಮೊಳಗೆ ಶಕ್ತಿ ತುಂಬಬೇಕು, ಪವರ್ಫುಲ್ ಆಗ್ಬೇಕು. ಸ್ಟಾರ್ಗಳೆಲ್ಲ ಪವರ್ಫುಲ್ ಆಗ್ಬೇಕು. ಶುದ್ಧ ಬ್ರಹ್ಮಪೀಠದ ಸಾಧಕರು ಶುದ್ಧಿ ಆಯ್ತು, ಈಗ ಸಿದ್ಧಿ ಆಗ್ಬೇಕಲ್ಲ ಮುಂದೆ. ನಿಮ್ ಸಿದ್ಧಿ, ನಿಮ್ ಶಕ್ತಿಗಳನ್ನ ಪ್ರದರ್ಶನ ಮಾಡಿದ್ರಿ ಅಂತಂದ್ರೆ ಪ್ರಸಿದ್ಧಿ ಆಗ್ತೀರಿ. ನಿಮ್ಲಿಂತ ಒಳ್ಳೇದಾಗಬೇಕಲ್ಲ ಜಗತ್ತಿಗೆ. ನೀವೆಲ್ಲ ಒಳ್ಳೆಯವರಾದ್ರಿ ವರ್ಕ್ಶಾಪ್ ಮೀಟಿಂಗ್ ಮಾಡ್ರಿ. ಯಾವ್ದಾರ ಮೀಟಿಂಗ್ ಇಟ್ಕೋರಿ, 1 ದಿವಸ ಇಟ್ಕೊಂಡು ಎಲ್ಲ ಚರ್ಚೆ ಮಾಡಿ 1 hour ಮೊದಲು ಟೈಮ್ ಫಿಕ್ಸ್ ಮಾಡ್ಕೊಳ್ರಿ. 1 ತಾಸಿನಕ್ಕಿಂತ ಹೆಚ್ಚಿಗೆ ಏನು ಮಾಡೋದು ಬೇಡ. 1 ತಾಸಿನೊಳಗೆ ನಿಮ್ಮದು ಕರ್ಮ, ಉಪಾಸನೆ, ಜ್ಞಾನ, ಪೂಜೆ, ಪ್ರಾರ್ಥನೆ, ಜಪ, ಯೋಗ, ಯೋಗಾಸನ ಏನೇ ಮಾಡ್ತೀರಿ ಎಲ್ಲ 1 ತಾಸನ ಮುಗಿಬೇಕು. ಬ್ಯೂಟಿಫುಲ್ ಪ್ರೋಗ್ರಾಮ್ ಆಗ್ಬೇಕಲ್ಲ. ಮೈ ಮನಸ್ಸು ಎಲ್ಲ ಪುಳಕಿತ ಆಗ್ಬೇಕು. ಕಣ್ಣೊಳಗೆ ಬ್ರಹ್ಮ ತೇಜಸ್ ಚಕ್ಕ ಚಕ್ಕ ಅಂತಿರ್ಬೇಕು. ಸುಮ್ಮನೆ ಹೈರಾಣಾಗಿ ಓದಿ 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 ಅದು ತಿಳ್ಕೊಂಡು ಇದು ತಿಳ್ಕೊಂಡು ಏನ್ ಮಾಡ್ಬೇಕು? ತಗೊಂಡು ನಮ್ಮೊಳಗಿನ ಬ್ರಹ್ಮ ತೇಜಸ್ ಪ್ರಕಟ ಆಗ್ಬೇಕಾಗ್ಯದ. ಅದು ಬಹಳ ಮುಖ್ಯ.
ಮನ್ಸಲಾಪುರ ಅಂತದಿಲ್ಲ, ಮನ್ಸಲಾಪುರ ನಮ್ಮ ರಾಯಚೂರು ಪಕ್ಕ ಸಿದ್ಧಲಿಂಗೇಶ್ವರರು ಅಂಥೇಳಿ ಅಲ್ಲಿ ದೇವಸ್ಥಾನ, ಮನ್ಸಲಾಪುರ ಸಿದ್ಧಲಿಂಗೇಶ್ವರರು. ಅದರದ್ದು ಧರ್ಮಾಧಿಕಾರಿಗಳು ಸಿದ್ದನಗೌಡ್ರು ಅಂತದಾರ, ಸಿದ್ದನಗೌಡ್ರು ಅಂತ ಹೇಳಿ. ಏನು ಸದಾ ಕಾಲ ಬರೀತಿರ್ತಾರ ಅವ್ರು, ಬರೆದೇ ಬರೆದು ಏನೋ ಆಲೋಚನೆ ಮಾಡ್ತಾರ ಬರೀತಾರ, ಆಲೋಚನೆ ಮಾಡ್ತಾರ ಬರೀತಾರ. ಅವ್ರು ತಿಳ್ಕೊಳ್ಳೋದು ವಿಷಯ ಯಾವುದು ಇಲ್ಲೇ ಇಲ್ಲ, ಎಲ್ಲ ಶರಣರ ವಿಷಯಗಳು. ಅವ್ರ ಮನೆ ಆದ್ರೆ ಒಂದು ಹನುಮಂದೇವ್ರ ಗುಡಿ ಅದ, ಹನುಮಂದೇವ್ರ ಬಗ್ಗೆನೇ ಒಂದು ಬುಕ್ ಬರ್ದಾರ. ಎಲ್ಲ ಒಳಗ್ಲಿಂತ ಬಂದದ್ದು, ಹೊರಗಿಲ್ಲ, ಒಳಗ್ಲಿಂತೆ ಬರ್ತದ ಅವ್ರದ್ದೆಲ್ಲ. ಪ್ರತಿ ವರ್ಷ ಅವರೇ ನಮಗೆ ಜೋಳ ಕೊಡೋರು. ಜೋಳ ತರ್ಲಕ್ಕೆ ಹೋದಾಗ ವರ್ಷ ಒಂದು ಬುಕ್ ಬಿಡುಗಡೆ ಮಾಡಿರ್ತಾರ ಅವ್ರು, ವರ್ಷ ಒಂದು ಬುಕ್ ಬಿಡುಗಡೆ ಮಾಡ್ತಾರ ಅವ್ರು. ಜೋಳ ಪ್ಲಸ್ ಬುಕ್, ನಾವು ರೊಕ್ಕ ಕೊಟ್ಟ ಜೋಳ, ಅದ್ರ ಸಂಗಟ ಅವ್ರ ಧರ್ಮದ ಜೋಳ ಅಂತ ಅದು ಒಂದು ಸ್ವಾಮಿಗಳಿಗೆ ಬೇರೆ ಕೊಡ್ತಾರ, ಅದ್ರಾಗೆ ಹಾಕ್ತಾರ ಅವಿಷ್ಟು. ಅವಕ್ಕೇನು ರೊಕ್ಕ ತೊಗೊಳಲ್ಲ. ಸಿದ್ದನಗೌಡ್ರು ಅಂತದಾರ, ಅವ್ರ ಸಂಗಟ ನೀವು ಮಾತಾಡ್ಬೋದು, ಯಾವಾಗಾರ ನಂಬರ್ ಕೊಡ್ತೀವಿ. ಎಲ್ಲ ಚಂದ ಪೂರ್ತಿ ಅದ ಟೆಂಪಲ್, ಎಷ್ಟು ಭಕ್ತರರ ಏನಾರ. ಶ್ರಾವಣದಾಗ ಆ ಊರಾಗ ಮಂದಿ ಅಡಿಗೆನೆ ಮಾಡಂಗಿಲ್ಲ. ಭಕ್ತರು ಎಲ್ಲೆಲ್ಲಿ ಅವ್ರು ಬರ್ತಾರ, ಬಂದು ಅಡಿಗೆ ಮಾಡಿಸೋದು ಊಟ ಮಾಡಿಸೋದು, ಅಡಿಗೆ ಮಾಡಿಸೋದು ಊಟ ಮಾಡಿಸೋದು. ಮಂದಿ ಸಿಗ್ಲಾರ್ದಕ್ಕೆ ಎಲ್ಲಾರ್ಗಿ ಮೇಲೆ ಆ ಗುಡ್ಡದಾಗೆ ಇರ್ತಾರೆ, ಎಲ್ಲರ ಮೇಲೆ ಮುಂಜಾನೆ ಸಂಜೆ ತನಕ. ಮನ್ಯಾಗ ಅಡಿಗೆನೇ ಇಲ್ಲ, ಅಲ್ಲೇ ಊಟ ಮಾಡಿರೋದು. ಬೆಟ್ಟದ ಮೇಲೆ ಅದಾವ, ಭಾರಿ ಪವರ್ಫುಲ್ ಕ್ಷೇತ್ರ ಅದು ಮನ್ಸಲಾಪುರ. ಇವತ್ತು ಅಲ್ಲಿಗೆ ಹೋಗಿ ಬಂದೆ. ಯಕ್ಲಸ್ಪುರ ಅಂತ ಒಂದದ, ಅದ್ರ ಪಕ್ಕದಾಗ ಊರ. ಅಲ್ಲಿ ದೇವೇಂದ್ರಪ್ಪ ಅಂತದಾರ. ಅವ್ರದ್ದೇನಪ್ಪ ಸ್ಪೆಷಾಲಿಟಿ ಅಂದ್ರೆ ಈ ಪೊಲೀಸರು ಟ್ರೈನಿಂಗ್ ಇರ್ತದಲ್ಲ, ಟ್ರೈನಿಂಗ್ ಆಫೀಸರ್ ಅವ್ರು ರಾಯಚೂರು SP ಆಫೀಸ್ನಾಗ. ರೇಸ್ ಮಂದಿ ಪೊಲೀಸರು ಅದಾರ ರಾಯಚೂರಾಗ, ಓಸು ಮಂದಿ ಅವ್ರ ಸ್ಟೂಡೆಂಟ್ಗಳೇ ಟ್ರೈನಿಂಗ್ ಆಫೀಸರ್ ದೇವೇಂದ್ರಪ್ಪ ಅಂತ. ಅವರು ಸದಾಕಾಲ ತತ್ವಜ್ಞಾನ, ತತ್ವಚಿಂತನ, ಸದಾಕಾಲ. ನೌಕರಿ ಮಾಡಾಗ ಹೆಂಗೋ ಒಂದ್ ನಮೂನಿ ಸಫಾರಿ ಹಾಕೊಂಡು ಇಂಟೆಲಿಜೆನ್ಸ್ ಇದ್ರಾಗ ಓಡಾಡ್ತಿದ್ರು. ಯಾವರೇ ಗದ್ಲ ಆತಿದ್ದು ಅಂದ್ರೆ ಸ್ವಲ್ಪ ಸ್ಟಡಿ ಮಾಡೋದು ಇರ್ತಾವ ಸೂಕ್ಷ್ಮವಾಗಿ, ಅಂತವ್ ಮಾಡ್ತಿದ್ರು ಅವರು. ಅವ್ರು ಒಂಥರ ಬೇರೆ ಡ್ಯೂಟಿ ಅವ್ರು. ಈಗ ಅವ್ರು ಹೆಂಗಾಗ್ಬಿಟ್ಟಾರಂದ್ರ ಬ್ರಹ್ಮರ್ಷಿ ಲಕ್ಷಣ, ಬ್ರಹ್ಮ ತೇಜಸ್ ತುಂಬಿ ತುಳಕ್ಲಕ್ಕತ್ತದ ಈಗ. ಅವರು ಒಳಗೆ ಸಾಧನೆ ಮಾಡ್ಕೊಂಡ್ಬಿಟ್ರು ಈಗ. ಅವ್ರದ್ದು ಗೈಡೆನ್ಸ್ ತಗೋರಿ ಬೇಕಿದ್ರೆ. ದೇವೇಂದ್ರಪ್ಪ ಅವ್ರು ಏನೇನ್ ಮಾಡ್ತಾರ ಬೆಳಿಗ್ಗೆ. ಪೊಲೀಸರು ಅದರತ್ತೇಳಿ ನೀವು ನೆನಪು ಮಾಡಿದ್ರೆ ಅಷ್ಟೇ, ನಾ ಪೊಲೀಸ್ ಇದ್ದೆ ಅಂತ ನೆನಪು ಹತ್ತದ ತತ. ಇಲ್ಲ ಅಂತಂದ್ರೆ ಒಟ್ಟ ನೆನಪೇ ಆಗಲ್ಲ. ಪೊಲೀಸ್ ಅದಿನಂತೆ ನೆನಪು ಹೋಗ್ಬಿಟ್ಟದಲ್ಲ. ಹೋದ ಕೂಡಲೇ ಎಲ್ಲ ಮನೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟು, ಏನು ಸಂಭ್ರಮ. ಎಷ್ಟು ನಾವು ನಮ್ಕಿಂತ 1000 ಪಟ್ಟು ಶ್ರೇಷ್ಠ ಆಗಿಬಿಟ್ಟಾರ ಅವ್ರು, ಮುಂದೆ ಹೋಗ್ಬಿಟ್ಟಾರ. ಆದರೂ ಗೌರವ ಹೆಂಗದ ಅವ್ರ ಮನ್ಯಾಗ. ಜಂಗಮರು ಅಂತಂದ್ರೆ ಬಿದ್ದು ಸಾಯ್ತಾರ ಅವ್ರ ಮನ್ಯಾಗ. ಎಲ್ಲರೂ ಬರ್ಲಿ ಜಂಗಮರು ನಮ್ಮ ಮನೆಗೆ ಎಷ್ಟಾರೆ ಬರ್ಲಿ ಅಂತಾರ. ಓಕೆ, ಏನೋ ಹೇಳ್ಬೇಕಾಗಿತ್ತು, ಏನೋ ಹೇಳಿದೆ. ಶುದ್ಧ ಬ್ರಹ್ಮ ಬಾಣಿಯ ದಿನಚರಿ ಹೆಡಿಂಗ್. ಏನೇನ್ ಮಾಡ್ಬೇಕಂತೀರಿ, ಒಂದು ಟೈಮ್ ಟೇಬಲ್ ಮಾಡ್ರಿ, ಎಲ್ಲರೂ ಅದ್ರ ಪ್ರಕಾರನೇ ಫಾಲೋ ಅಪ್ ಮಾಡೋದು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣ.
ಬಂದ್ರೇನ್ರಿ ಪ್ರಕಾಶ್ ಅವ್ರು ಊರಿಗೆ?